Hello guys, welcome back to Old Monk Radio. First of all, I would like to take a few seconds out and tell thank you so much for supporting. It has been almost 3 months I've started this channel and I'm really grateful for the kind of love and support you guys are showering throughout. And I'd like to also add, please subscribe to the channel because I've seen that almost 81% of the people who are watching our videos haven't subscribed to us yet. If you subscribe, I think it'll be a great motivation and a great push for me and my entire team, to keep giving the best for you all. Please make sure first right now go hit the subscribe button before we start this episode. Today we have Adi Tillu on the show. He's a new generation rapper in Karnataka and he's been there in the industry for almost 4 years now. He's been doing things consistently and his tracks are amazing. You guys have to check it out. And his energy while he's performing on the big stages are surreal. I've personally experienced it. I've seen his work. We have had a very interesting conversation with Tillu. We have spoken about his experience so far in the industry and about his upcoming project. He claims that he has one of the game-changing projects which is upcoming in 2025 and I'm so fucking excited for that. And also about his experience working with Kannada film industry, especially with Dolly Dhananjay. He's made title tracks for a couple of movies of his and he has shared his experience throughout this journey. Sit back, relax and listen to the entire podcast. Again, I'm reminding you guys, please do not forget to subscribe. And this is Adi Tillo on Old Monk Radio. Let's go. Hi Tillu, welcome to Old Monk Radio, bro. Hi bro, hi. ಹೇಗಿದ್ಯಾ Sup? ಬ್ರೋ? Full aram bro, ನೀವು ಆರಾಮ? ನಾನ್ ಚೆನ್ನಾಗಿದ್ದೀನಿ ಬ್ರೋ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅ ಲಾಟ್ ಬ್ರೋ. ಐ ನೋ ಐ ಬೀನ್ ರೀಚಿಂಗ್ ಔಟ್ ಫಾರ್ ಯು ಲೈಕ್ ಕಪಲ್ ಆಫ್ ವೀಕ್ಸ್ ಇಂದ ನಾನು ಮೆಸೇಜ್ ಮಾಡ್ತಿದ್ದೆ, ಟೈಮ್ ಆಗ್ಲಿಲ್ಲ. ಕೊನೆಗೂ ಹಾ ಬ್ರೋ. ವಿ ಗಾಟ್ ಸಮ್ ಟೈಮ್ ಟು ಸಿಟ್ ಡೌನ್ ಅಂಡ್ ಟಾಕ್. ಎಸ್ ಸರ್. ಹೊಸ ಬ್ರೋ, ಎಲ್ಲಿದ್ದೀರಾ ಬ್ರೋ? ಕೂರ್ಗಲ್ಲಿದ್ರಾ ಬ್ರೋ ಮೈಸೂರಲ್ಲಿದ್ರಾ? ಬ್ರೋ ಕೂರ್ಗಲ್ಲ ಇದ್ದೀನಿ ಬ್ರೋ. ಕೂರ್ಗಲ್ಲಿದ್ಯಾ? ಬ್ರೋ ನೇಟಿವ್ ಅಲ್ಲ ಇದ್ದೀನಿ. ಹೌದಾ, ಮೈಸೂರ್ ಕಡೆ ಹೋಗ್ತಿಲ್ವಾ? ಬ್ರೋ ಅದೇ ಬ್ರೋ, ಹೋಗೋದು ಬರೋದು ಅಷ್ಟೇ. ಹೌದಾ, ಬರೀ ಕೆಲ್ಸ ಇದ್ರೆ ಹೋಗೋದು ಮತ್ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಡೋದು. ಬರೋದು ಅಷ್ಟೇನೆ ಬ್ರೋ, ಬೇರೆ ಏನ್ ಸೀನ್ ಇಲ್ಲ. ಅಮೇಸಿಂಗ್ ಬ್ರೋ. ಅದರ್ವೈಸ್ ಹೌಸ್ ಲೈಫ್ ಬ್ರೋ? ಲೈಫ್ ಅಲ್ಲಿ ಏನ್ ನಡೀತಿದೆ? ಲೈಫ್ ಫುಲ್ ಆರಾಮ್ ಬ್ರೋ ಇವಾಗ. ಫುಲ್ ಅಂದ್ರೆ ಫುಲ್ ಏನ್ ಆರಾಮ್. ಮಾಡ್ ಏನ್ ಮಾಡ್ತಿದ್ದೀರಾ? ಎನಿ ನ್ಯೂ ಅಪ್ಡೇಟ್ಸ್? ನೀವು ಅಪ್ಡೇಟ್ಸ್ ಅಂದ್ರೆ ಬ್ರೋ ಅದೇ ಬ್ರೋ, ಇವಾಗ ನೆಕ್ಸ್ಟ್ ಬೇರೆ ಟ್ರ್ಯಾಕ್ಸ್ ಗಳ ಮೇಲೆಲ್ಲ, ಅಪ್ಕಮಿಂಗ್ ಟ್ರ್ಯಾಕ್ಸ್ ಮೇಲೆಲ್ಲ ವರ್ಕ್ ಮಾಡ್ತಾ ಇದೀನಿ ಬ್ರೋ. ಅಮೇಸಿಂಗ್. ಅಂದ್ರೆ ಮುಂಚೆ ಇವಾಗ ಅಂದ್ರೆ ಒಟ್ಟಿಗೆ ಒಂದು ಟೀಮ್ ಮತ್ತೆ ಫ್ರೆಂಡ್ಸ್ ಎಲ್ಲ ಬಾಯ್ಸ್ ಎಲ್ಲ ಒಟ್ಟಿಗೆ ಇರ್ತಿದ್ವಿ ಬ್ರೋ. ಇವಾಗ ಒಬ್ನೇ. ಹ್ಮ್ ಬಟ್ ಆದ್ರೂ ನನ್ನ ಟೈಮ್ ನಾನು ತಗೋತಾ ಇದೀನಿ ಬ್ರೋ, ವರ್ಕ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಎಲ್ಲ ಪರವಾಗಿಲ್ಲ ಬ್ರೋ, ಟ್ರ್ಯಾಕ್ಸ್ ಗಳು ಟೇಕ್ ಯೋರ್ ಟೈಮ್. ಬಟ್ ಫಸ್ಟ್ ಆಫ್ ಆಲ್ ನಾನು ನಿಮ್ ರೀಸೆಂಟ್ ಅಪ್ಡೇಟ್ಸ್ ನೋಡ್ತಿದ್ದೆ ಬ್ರೋ. ಎಮ್ ಟೌನ್ ರೀಸ್ಟ್ 500K ಅಲ್ವಾ? ಐ ಆಮ್ ಹಾ ಸೋ ಬ್ರೋ. ಹ್ಯಾಪಿ ಫಾರ್ ಇಟ್ ಬ್ರೋ. ಕಂಗ್ರ್ಯಾಚುಲೇಷನ್ಸ್. ಲೈಕ್ ಥ್ಯಾಂಕ್ ಯು ಬ್ರೋ. ಇಟ್ ಇಸ್ ಅ ಕ್ರೇಜಿ ಟ್ರ್ಯಾಕ್ ಬ್ರೋ. ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಯ್ತು ವೆನ್ ಐ ಹರ್ಡ್ ಇಟ್ ಇಯರ್ ಬ್ಯಾಕ್. ಅಂಡ್ ಯು ಡಿಸರ್ವ್ ಇಟ್ ಬ್ರೋ. ಲೈಕ್ 500K ಇನ್ನ ಜಾಸ್ತಿ ಹೋಗ್ಬೇಕು, ಹೋಗುತ್ತೆ. ಥ್ಯಾಂಕ್ ಯು ಇಟ್ಸ್ ಸೋ ವೇಟ್. ಮಚ್ ಬ್ರೋ. ನನಗೆ ಅಮೇಸಿಂಗ್ ಫುಲ್ ಬ್ರೋ. ಖುಷಿ ಆಯ್ತು ಬ್ರೋ 500K ಅಂತ. ಡಿಡ್ ಯು ಮೇಕ್ ಎನಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನಾದ್ರು ಮಾಡಿದ್ರ, ಇಲ್ಲ ಜಸ್ಟ್ ಏನಂದ್ರೆ ಏನ್ ಡ್ರಾಪ್ ಸಹ ಮಾಡಿ? ಮಾಡಿಲ್ಲ ಬ್ರೋ, ಏನ್ ಸಹ ಮತ್ತೆ ಮಾಡಿಲ್ಲ ಬ್ರೋ. ನೈಸ್ ಬ್ರೋ, ದಟ್ಸ್ ನೈಸ್. ಅಂದ್ರೆ ಒಂದು ಶೋಸ್ ಅಲ್ಲೆಲ್ಲ ಆರ್ಟಿಸ್ಟ್ಗೆ. ತುಂಬಾ ಬೂಮ್ ಹಾ ಆಗುತ್ತೆ ಹಾ ಬ್ರೋ. ಹೌದು. ಶೋಸ್ ಎಲ್ಲ ಇಟ್ಸ್ ತುಂಬಾ ಬೂಮ್ ಅಮೇಸಿಂಗ್ ಆಗುತ್ತೆ ಟ್ರ್ಯಾಕ್ ಬ್ರೋ. ಇಟ್ಸ್ ಅನ್ ಅಮೇಸಿಂಗ್ ಟ್ರ್ಯಾಕ್ ಅದು. ಟ್ರ್ಯಾಕ್. ಲೈಕ್ ನಿಮ್ ಎನರ್ಜಿ, ಲೈಕ್ ಐವ್ ಸೀನ್ ಯು ಪರ್ಫಾರ್ಮಿಂಗ್ ಆಲ್ಸೋ ಅಲ್ವಾ? ಎಮ್ ಟೌನ್ ಟ್ರ್ಯಾಕ್ ಬಂದ್ರೆ ಇಟ್ ಈಸ್ ಆಲ್ ಲೈಕ್ ದ ಎಂಟೈರ್ ಪ್ಲೇಸ್ ಇಸ್ ಲೈಕ್ ಬೌನ್ಸಿಂಗ್. ಫುಲ್ ಬೌನ್ಸ್ ಇಟ್ಸ್ ಆಗುತ್ತೆ ಬ್ರೋ. ಫುಲ್ ಇಟ್ಸ್ ಕ್ರೇಜಿ ಬ್ರೋ. ಕ್ರೌಡ್ ಫುಲ್ ಕ್ರೇಜಿ ಆಗ್ಬಿಡ್ತಾರೆ ಬ್ರೋ ಟ್ರ್ಯಾಕ್ Yeah, ಬಂದ್ರೆ. bro. Yeah, bro. That's crazy. So, tell me about yourself, Tilu. Like, ನೀವ್ ಎಲ್ಲಿಂದ ಬೇಸಿಕ್ಲಿ ಅಂಡ್ ವಾಟ್ ನಿಮ್ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬ್ರೋ ನಂದು ನೇಟಿವ್ ಬಂದು ಕೂರ್ಗ್ ಬ್ರೋ, ಕುಶಾಲನಗರ್ ಅಂತ. ಹ್ಮ್ ಸೊ ನಾವು ನಂದು ಇದು ಏನು ಹೈಸ್ಕೂಲ್ ಮತ್ತೆ ಸ್ಕೂಲ್ ಎಲ್ಲ ಫುಲ್ ಇಲ್ಲೇ ಆಗಿದ್ದು. ಹ್ಮ್ ಅಂಡ್ ಮತ್ತೆ ಪುನಃ ಕಾಲೇಜ್ ಅಂತ ಮೈಸೂರು ಬಂದಿದ್ದೆ ಬ್ರೋ. ಹ್ಮ್ ಮತ್ ಮೈಸೂರಲ್ಲಿ ಅದೇ ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಮಾಡಿ ಹ್ಮ್ ಸೊ ನಾನು ಎಲ್ಲಿ ಮ್ಯೂಸಿಕ್ ಕಲಿತೆ ಅದನ್ನೇ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಮೈಸೂರ್ನ ಹೌದು. ಮಾತ್ರ ರೆಪ್ರೆಸೆಂಟ್ ಮಾಡುದು ಬ್ರೋ. ಎಮ್ ಟೌನ್ ನೈಸ್ ನೈಸ್. ದಟ್ಸ್ ಕ್ರೇಜಿ ಅದು ಬ್ರೋ. ಸೀನ್ಸ್ ಬ್ರೋ. ವೆನ್ ಡಿಡ್ ಯು ಸ್ಟಾರ್ಟ್ ಬ್ರೋ? ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ಸ್ಪಾರ್ಕ್ ಯಾವಾಗ ಆಯ್ತು? ಓಕೆ, ನಾನು ರ್ಯಾಪ್ ಮಾಡ್ಬೋದು ಆರ್ ಮ್ಯೂಸಿಕ್ ಸೀನ್ ಒಳಗಡೆ ಎಳಿಬೋದು ಅಂತ ಆ ಸ್ಪಾರ್ಕ್ ಆಗತ್ತಲ್ಲ ಫಸ್ಟ್ ಟೈಮ್. ಯಾಕಂದ್ರೆ ಲೈಕ್ ಹಾ ಒನ್ಸ್ ಬ್ರೋ. ಯು ಸ್ಟಾರ್ಟ್ ಅಲ್ವಾ, ಒನ್ಸ್ ಯು ಸ್ಟಾರ್ಟ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಬ್ರೋ. ಲೈಕ್ ನೀನ್ ಸ್ಟಾರ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಕೀಪ್ ಗೋಯಿಂಗ್. ಅಂದ್ರೆ ಆ ಇಂಟ್ರೆಸ್ಟ್ ಬೆಳೀತದೆ, ಆನ್ ದ ಪ್ರಾಸೆಸ್ ತುಂಬಾ ಕಲಿತೀರಾ. ಸೊ ಆ ಪ್ರಾಸೆಸ್ ಹೌದು. ಎಲ್ಲ ಆಗುತ್ತೆ. ಬಟ್ ಫಸ್ಟ್ ಸ್ಪಾರ್ಕ್ ಯಾವಾಗ ಆಯ್ತು? ನಿಮ್ ಗ್ಯಾಪ್ ಇದೆಯಾ ಅದು? ಹಾ ಬ್ರೋ,
ಅಂದ್ರೆ ಆಕ್ಚುಲಿ ನಂದು ಒಂದು ನೈನ್ತ್ ಇಂದ ಮತ್ತೆ ನೈನ್ತ್ ಗ್ರೇಡ್ ಇಂದಾನೆ ಲೈಕ್ ಲಿರಿಕ್ಸ್ ಮಾಡೋದೆಲ್ಲ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೆ ಬ್ರೋ, ಬಟ್ ಯಾರಿಗೂ ತೋರ್ಸಕ್ ಇಷ್ಟ ಪಡ್ತಿರ್ಲಿಲ್ಲ ಬ್ರೋ. ಐ Mm-hmm. ರೈಟ್ ಅಂಡ್ ಕೀಪ್ ಮೈ ಸೆಲ್ಫ್ ಅದೊಂಥರ ಅಷ್ಟೇನೆ ಇತ್ತು ಬ್ರೋ. Mm-hmm. ಅದಾದ್ಮೇಲೆ ಮತ್ತೆ ಇನ್ನು ಸೆಕೆಂಡ್ ಪಿ ಯು ಅದಾದ್ಮೇಲೆ ಸ್ವಲ್ಪ ಏನೆಲ್ಲ ಸೀನ್ಸ್ ಆಯ್ತು ಬ್ರೋ. ಒಂದ್ ವರ್ಷ Mm-hmm. ಫುಲ್ ಮನೆಯಲ್ಲೇ ಕೂತಿದ್ದೆ. Mm-hmm. ಅದಾದ್ಮೇಲೆ ಇಲ್ಲ ಏನಾದ್ರು ಮಾಡ್ಬೇಕು ಅಂತ ನಂದು ಲಿರಿಕ್ಸ್ ಬರ್ದಿದ್ ಬುಕ್ಗಳೆಲ್ಲ ಫುಲ್ ಹಳೆ ಬುಕ್ಗಳೆಲ್ಲ ಎತ್ತಿಟ್ಟಿದ್ರು ಬ್ರೋ ಅಮ್ಮ. Mm-hmm. ಅದನ್ನ ಮತ್ತೆ ಪುನಃ ತೆಗ್ದು ಅಂಡ್ ಮತ್ತೆ ಪುನಃ ಎಲ್ಲ ಸ್ಟಾರ್ಟ್ ಮಾಡಿದ್ರು ಬ್ರೋ, ಇನ್ನು ಸ್ಟಾಪ್ ಆಗಿಲ್ಲ. ಅಮೇಸಿಂಗ್ ಬ್ರೋ. ಬಟ್ ನಾನ್ ನೋಡಿರೋ ಪ್ರಕಾರ ಬ್ರೋ, ನ್ಯೂ ಜೆನ್ ರ್ಯಾಪರ್ಸ್ ಅಲ್ಲಿ ಲೈಕ್ ಇನ್ ಕರ್ನಾಟಕ ಎಸ್ಪೆಷಲಿ ಯು ಆರ್ ಯಾರು ಡೂಯಿಂಗ್ ಇಟ್ ವೆರಿ ಕನ್ಸಿಸ್ಟೆಂಟ್ಲಿ ಅಂಡ್ ಯುವರ್ ಮ್ಯೂಸಿಕ್ ಆಲ್ಸೋ ಇಸ್ ರಿಯಲಿ ಗುಡ್. ಆಮೇಲೆ ಯು ನೋ ವಾಟ್ ಟು ಗಿವ್ ಟು ದ ಆಡಿಯನ್ಸ್ ಬ್ರೋ. ಲೈಕ್ ವೈಬ್ ಕ್ಯಾಚ್ ಆಗುತ್ತೆ. ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ ತಕ್ಷಣ ಓಕೆ ಲೈಕ್ ಎಲ್ಲರೂ ಒಂದ್ ನಿಮಿಷ ಪಾಸ್ ಮಾಡಿ ನೋಡ್ತಾರೆ ಯಾರಪ್ಪ ಇದು ಅಂತ. ಸೊ ಆ ತರ ವೈಬ್ ನೀನ್ ಕೊಡ್ತೀಯ ಬ್ರೋ. ದಟ್ ಈಸ್ ಅಮೇಸಿಂಗ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಖುಷಿ ದಟ್ಸ್ ಆಗುತ್ತೆ ಬ್ರೋ ಈ ತರ ಅಮೇಸಿಂಗ್ ಎಲ್ಲ ಕೇಳೋದಕ್ಕೆ. ಬ್ರೋ. ನನಗೆ ಅದು ನಿಜ ಐಡಿಯಾನು ಬ್ರೋ. ಸೇರಲ್ಲ ಲೈಕ್ ಬ್ರೋ. ಹ್ಮ್ ಹೌದೌದು, ಹೇಳಿ ಹೇಳಿ ನಿಜ ಬ್ರೋ. ನಿಜ ನಿಜ ಬ್ರೋ. ಲೈಕ್ ಯಾರೋ ಹೇಳೋ ತನಕ ಗೊತ್ತಾಗಲ್ವಲ್ಲ. ಬಟ್ ಪರ್ಸನಲಿ ಹೌದು ನಾನು ನಮ್ ಬಾಯ್ಸ್ ಎಲ್ಲ ಇರ್ತಾರಲ್ಲ ಬ್ಯಾಂಗ್ಳೂರಲ್ಲಿ, ನಾನು ಮಾತಾಡ್ತಿರ್ಬೇಕಾದ್ರೆ ಲೈಕ್ ವಿಲ್ ಕೀಪ್ ಟಾಕಿಂಗ್ ಮೈಸೂರ್ ಬಾಯ್ಸ್ ಸ್ಟಿಲ್. ಮೈಸೂರ್ ರ್ಯಾಪ್ ಸೀನ್ ಅಂದ್ರೆ ವಿ ವಿಲ್ ಜಸ್ಟ್ ರಿಮೆಂಬರ್ ಯು ಫಸ್ಟ್ ಬ್ರೋ, ಫಸ್ಟ್. ಆಮೇಲೆ ಲೈಕ್ ಥ್ಯಾಂಕ್ ಯು ಇಷ್ಟು ಸೋ ಮಚ್ ಬ್ರೋ. ನಾನು ಫಸ್ಟ್ ನಿಮ್ ಕಾಂಟೆಂಟ್ ಎಲ್ಲ ನೋಡಿದ್ದು ಐ ಥಿಂಕ್ ಯು ಪರ್ಫಾರ್ಮ್ ಫಾರ್ ಒನ್ ಬೈಕ್ ಫೆಸ್ಟಿವಲ್ ಸಮಥಿಂಗ್ ಅಲ್ವಾ, ಮೈಸೂರಲ್ಲಿ. ಬೈಕರ್ಸ್ ಬೈಕರ್ಸ್ ಕೆಫೆಲಿ ನೀವು ಮಾಡಿದ್ರಲ್ಲ, ದಟ್ ಐ ಫ್ಲಿಪ್ ಫಾರ್ ದಟ್ ಬ್ರೋ. ಆಮೇಲೆ ಐ ಥಿಂಕ್ ವಿ ವರ್ಕ್ ಟುಗೆದರ್ ಫಾರ್ ಎಂ ಟೌನ್ ಫೆಸ್ಟಿವಲ್ ಅಲ್ವಾ, ವಾಲ್ಯೂಮ್ ಹಿಪ್ ಟು ಹಾಪ್ ಸಂಸ್ಕೃತಿ ವಾಲ್ಯೂಮ್ 2. ದಟ್ ಈಸ್ ಕ್ರೇಜಿ ಬ್ರೋ. ವಾಲ್ಯೂಮ್ ಟು ಅಂಡ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಬ್ರೋ ಸೋ ಮಚ್ ಫಾರ್ ಬ್ರೋ. ಗಿವಿಂಗ್ ಮಿ ದಟ್ ಆಪರ್ಚುನಿಟಿ. ನೀವು ಬಂದಿದ್ದು ಸರ್ ತುಂಬಾ ಖುಷಿ ಆಯ್ತು ಬ್ರೋ. ಯಾ ಬ್ರೋ ನನ್ಗೆ ಫಸ್ಟ್ ಇಂದಾನು ಮೈಸೂರ್ ಇಸ್ ಲೈಕ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಬ್ರೋ, ಆಯ್ತಾ. ನಂಗೆ ಫಸ್ಟ್ ಇಂದಾನು ನನ್ಗೊಂದು ಸೀನ್ ಬೇಕು ಮೈಸೂರಲ್ಲಿ, ಮಾಡಬೇಕು ಅನ್ಕೊಂಡಿದ್ದೆ. ಲೈಕ್ ಅಟ್ ಲಾಸ್ಟ್ ಸಮ್ ಹೌ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಏನೋ ಗೊತ್ತಿಲ್ಲ, ಎಲ್ಲ ಕೂಡು ಬಂತು. ನೀವ್ ಮೆಸೇಜ್ ಮಾಡಿದ್ರಿ, ಐಮ್ ಲೈಕ್ ಲೆಟ್ಸ್ ಡೂ ಇಟ್ ಬ್ರೋ. ನೋ ದಟ್ ಟಾಕ್ಸ್, ಲೆಟ್ಸ್ ಡೂ ಇಟ್ ಅಂದ್ಬಿಟ್ಟು ಲೈಕ್ ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ದೆನ್ ಬ್ರೋ. ಅವರು ನಾವ್ ಅದೇ ವಾಲ್ಯೂಮ್ 2 ಮಾಡುವಾಗ ಅದೇ ನಾನು ಡಿಜೆಸ್ ನ ಹಂಗೆ ನೋಡ್ತಾ ಇದ್ದೆ ಬ್ರೋ. ಹ್ಮ್. ಅವಾಗ ಬ್ರೋ ಬಟಾಲಿಯನ್ಸ್ ಒಳಗೆ ಬಾ ಸಮಥಿಂಗ್ ಏನೋ ಇದಾಗಿತ್ತು ಬ್ರೋ. ಹೌದೌದು ಹೌದು ಯಾವ್ದ್ರಲ್ಲಿ ಹೌದು ಹೌದು. ಹ್ಮ್. ಬ್ಯಾಂಗ್ಳೂರಲ್ಲಿ ಅವಾಗ ನಿಮ್ನ ಹೌದು. ನೋಡಿದ್ದೆ ನಾನು. ಹ್ಮ್. ಸೊ ಅವಾಗ ಅನ್ಕೊಂಡೆ ಇದು ಅಭಿಪ್ರಾಯಗೆ ಹೋಗ್ಬೋದಲ್ವಾ ಅಂತ. ಮತ್ತೆ ಹೌದೌದು. ಪುನಃ ಅದೇ ಬಟಾಲಿಯನ್ಸ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಕಾಂಟ್ಯಾಕ್ಟ್ ಇಸ್ಕೊಂಡು ಹಾ ಹಾ ಅದೊಂದು ಹಾ ಸ್ವಲ್ಪ ಹಾ. ಲಾಂಗ್ ಪ್ರೋಸೆಸ್ ಆಯ್ತು ಬ್ರೋ. ಸೂಪರ್ ಬ್ರೋ, ಥ್ಯಾಂಕ್ಸ್ ಅಲಾಟ್ ಬ್ರೋ. ಥ್ಯಾಂಕ್ಸ್ ಫಾರ್ ಕನ್ಸಿಡರಿಂಗ್ ಮಿ ಆ ಟೈಮಲ್ಲಿ. ರಿಯಲಿ ಮೀನ್ ಸೋ ಮಚ್ ಟು ಮಿ ಬ್ರೋ. ಆಮೇಲೆ ಬ್ರೋ ಲೈಕ್ ಮಜಾ ರಿಗಾರ್ಡಿಂಗ್ ಆಯ್ತು ಹಿಪ್ ಬ್ರೋ ಹಾಪ್ ಸಂಸ್ಕೃತಿ, ಯಾ ಬ್ರೋ ತುಂಬಾ ಮಜಾ ಇತ್ತು ಬ್ರೋ. ಅವರು. ಅಂಡ್ ಬ್ರೋ ರಿಗಾರ್ಡಿಂಗ್ ಹಿಪ್ ಹಾಪ್ ಸಂಸ್ಕೃತಿ ಅಲ್ವಾ, ಲೈಕ್ ವಾಟ್ ಇಸ್ ದ ಕಾನ್ಸೆಪ್ಟ್ ಬಿಹೈಂಡ್ ಇಟ್ ಬ್ರೋ? ಐ ನೋ ಇಟ್ ಇಸ್ ಅ ಟೀಮ್, ಲೈಕ್ ಯು ಗೈಸ್ ಗಾಟ್ ಟುಗೆದರ್ ಅಂಡ್ you started making music, but like when 3 or 4 people like are getting together on one goal alwa. So ಅದ್ ಹೆಂಗ್ ಅವರು ಸ್ಟಾರ್ಟ್ ಆಯ್ತು ಹಿಪ್ ಹಾಪ್ ಸಂಸ್ಕೃತಿ? ಬಿಕಾಸ್ ದಟ್ ಮೇಡ್ ಅ ಲಾಟ್ ಆಫ್ ನಾಯ್ಸ್ ಬ್ರೋ. ಇಫ್ ಯು ಗೈಸ್ ನೋ ಡೋಂಟ್ ನೋ, ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಶಬ್ದ ಮಾಡ್ತು ಕರ್ನಾಟಕದಲ್ಲಿ. ನನ್ಗ್ ಗೊತ್ತಿರೋ ಪ್ರಕಾರ ಲೈಕ್ ಹಿಪ್ ಹಾಪ್ ಸಂಸ್ಕೃತಿ ಮೈಸೂರ್ ಬಾಯ್ಸ್ ಲೈಕ್ ಇಸ್ ಕ್ರೇಜಿ ಬ್ರೋ. ಟೆಲ್ ಅಸ್ ಅ ಲಿಟ್ಲ್ ಬಿಟ್ ಅಬೌಟ್ ದಟ್. ಬ್ರೋ ಅದು ಸ್ಟಾರ್ಟ್ ಆಗಿದ್ದು ಯಾವ ತರ ಅಂದ್ರೆ ನಾನು ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನನಗೆ ರೆಕಾರ್ಡಿಂಗ್ ನ ಸ್ಟುಡಿಯೋದಲ್ಲಿ ಮಾಡ್ತಾರೆ ಅನ್ನೋ ಐಡಿಯಾನು ಸಹ ಇರ್ಲಿಲ್ಲ ಬ್ರೋ. ಹ್ಮ್ ಪವನ್ ಸಾಧಕ್ ಅವ್ರು ನನ್ನ ಹ್ಮ್ ಕಸಿನ್ ಆಗ್ಬೇಕು. ಹ್ಮ್ ಸೊ ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ಆ ಟೈಮ್ ಅಲ್ಲಿ. ಅಂಡ್ ನಾವ್ ಇಬ್ರೇ ಇದ್ದಿದ್ದು ಬ್ರೋ ಸ್ಟಾರ್ಟಿಂಗ್ ಅಲ್ಲಿ. ಹ್ಮ್ 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 ಪ್ರತಿದಿನ ಸಿಕ್ಕೋದು, ಲೈಕ್ ಮ್ಯೂಸಿಕ್ ಮಾಡೋದು, ಮ್ಯೂಸಿಕ್ ಬಗ್ಗೆನೇ ಮಾತಾಡೋದು, ಈ ತರ ಇರ್ತಿತ್ತು ಬ್ರೋ. ಹ್ಮ್ ಮತ್ತೆ ವಿಡಿಯೋ ಮತ್ತೆ ಅದೇ ಪ್ರತಿಯೊಂದನ್ನು ಸಹ ಮ್ಯೂಸಿಕ್ ಬೇಕು ಅಂದಾಗೆಲ್ಲ ನೆಕ್ಸ್ಟ್ ಯಾವ್ದಾದ್ರು ಟೀಮ್ ಅಂದ್ರೆ ಯಾರಾದ್ರೂ ಬೇಕಲ್ಲ, ಫ್ರೆಂಡ್ಸ್ ಯಾರಾದ್ರೂ ಬೇಕು ಸಮಥಿಂಗ್, ಈ ತರ ಪ್ಲಾನ್ ಮಾಡ್ತಿದ್ವಿ ಬ್ರೋ. ಸೊ ಅವಾಗ ನಾವು ಒಂದು ಟೀಮ್ ಏನಕ್ಕೆ ಮಾಡಬಾರ್ದು, ನಮ್ದೊಂದು ಟೀಮ್ ಏನಕ್ಕೆ ಮಾಡಬಾರ್ದು ಮೈಸೂರಿಂದ. ಸೊ ಟೌನ್ ಹೌದು. ಇಂದ ಒಂದು ಟೀಮ್ ಶುರು ಮಾಡೋಣ ಅಂತ. ಹ್ಮ್ ನಮ್ದು ಫ್ರೆಂಡ್ಸ್ ಗಳು, ನಮ್ದು ಸರ್ಕಲ್ ಅಲ್ಲಿ ಇದ್ದಿದ್ದ ಆರ್ಟಿಸ್ಟ್ ಗಳೆಲ್ಲ, ಅಪ್ಕಮಿಂಗ್ ಆರ್ಟಿಸ್ಟ್ ಗಳೆಲ್ಲಾರು ಯಾರ್ಯಾರು ಟೀಮಿಗೆ ಸೇರ್ತಾರೆ ಬ್ರೋ ಎಲ್ಲಾರು ಸರಿ ಬನ್ನಿ ಸರಿ ಬನ್ನಿ, ನೀವು ಬನ್ನಿ ಅಂತ ಎಲ್ಲ ಫುಲ್ ಒಂದು ದೊಡ್ಡ ಟೀಮ್ ಆಯ್ತು ಬ್ರೋ. ಸೊ ಹಿಪ್ ಹಾಪ್ ಸಂಸ್ಕೃತಿ ಕ್ರೇಜಿ ಸೀನ್ಸ್ ಬ್ರೋ ಅದಂತೂ. ಯಾ ಇಟ್ಸ್ ಅಮೇಸಿಂಗ್ ಬ್ರೋ, ಅಮೇಸಿಂಗ್. ಆಮೇಲೆ ಲೈಕ್ ಎನಿ ಚಾಲೆಂಜಸ್ ಯು ಫೇಸ್ ಬ್ರೋ? ಲೈಕ್ ಇಷ್ಟು ವರ್ಷ ಆಯ್ತು ಬ್ರೋ ನೀವು ಬಂದು ಲೈಕ್ ರ್ಯಾಪ್ ಇಂಡಸ್ಟ್ರಿಗೆ? ಬ್ರೋ ಒಂದು 4 to 5 years ಆಯ್ತು ಬ್ರೋ. 4 to 5 years, ಓಕೆ. ಅಂಡ್ ಇಟ್ ಇಸ್ ಅ ಲಾಂಗ್ ಟೈಮ್ ಬ್ರೋ. ಲೈಕ್ ಸಸ್ಟೈನ್ ಆಗಿದ್ದೀರಾ ಅಂದ್ರೆ ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ಬಿಕಾಸ್ ತುಂಬಾ ಹೌದು ಜನ ಬ್ರೋ. ಏನ್ ಮಾಡ್ತಾರೆ ಅಂದ್ರೆ ಜೋಶಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಲೈಕ್ ಆಮೇಲೆ ನಡ್ಸಕ್ ಆಗಲ್ಲ ಒಬ್ಬೊಬ್ಬರಿಗೆ. ದೇ ವೋಂಟ್ ಬಿ ಏಬಲ್ ಟು ಟೇಕ್ ಇಟ್ ಫಾರ್ವರ್ಡ್. ಒನ್ ಪಾಯಿಂಟ್ ಆಫ್ ಟೈಮ್ ಸ್ಟಾಪ್ ಮಾಡ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಹೌದು ಲೈಕ್ 4-5 years ನೀವು ಮಾಡಿದೀರಾ ಅಂದ್ರೆ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಡ್ರೈವಿಂಗ್ ಯು ಅಲ್ವಾ. ಲೈಕ್ ಆ ಹೌದು ಪ್ರಾಸೆಸ್ ತುಂಬಾ ಅಲ್ಲಿ ಬ್ರೋ. ನಿಮ್ ಆ ಪ್ರಾಸೆಸ್ ಅಲ್ಲಿ
ಏನಾದ್ರು ಚಾಲೆಂಜಸ್ ಇತ್ತಾ? ಅಂಡ್ ಟೂ ಕ್ವಶನ್ಸ್ ಇದೆ ಬ್ರೋ. ಫಸ್ಟ್ ಥಿಂಗ್, ವಾಟ್ ಈಸ್ ಡ್ರೈವಿಂಗ್ ಯು, ವೈ ಯು ಡೂಯಿಂಗ್ ದಿಸ್ ಆಯ್ತಾ? ಆಮೇಲೆ ಲೈಕ್ ವಾಟ್ ಆರ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಹ್ಯಾವ್ ಯು ಫೇಸ್ಡ್ ಸೋ ಫಾರ್? ಬ್ರೋ ಚಾಲೆಂಜಸ್ ಅಂತಂದ್ರೆ ಅದಂತೂ ತುಂಬಾ ಬ್ರೋ, ಹೆವಿ ಸೀನ್ಸ್ ಬ್ರೋ. ಹೇಳಿ ಬ್ರೋ, ಪರವಾಗಿಲ್ಲ. ಬ್ರೋ ಅದೇ ಶೋಸ್ ಗಳು ಎಲ್ಲೂ ಸಿಗ್ತಾನೆ ಇರ್ಲಿಲ್ಲ ಬ್ರೋ. ಅಂದ್ರೆ ನಾವು ಕೇಳಿದ್ರು ಸಹ ಶೋಸ್ ಗಳು ಕೊಡ್ತಾ ಇರ್ಲಿಲ್ಲ ಬ್ರೋ. ಹ್ಮ್ ಮತ್ತೆ ಪುನಃ ಇದು ಸಿಸ್ಟಮ್ಸ್ ಇದು ಪಿ ಸಿ ಇರ್ತಿರ್ಲಿಲ್ಲ ಎಡಿಟ್ ಮಾಡಕ್ಕೆ, ಮತ್ತೆ ಕ್ಯಾಮ್ರಾ ಅದೆಲ್ಲ ಗೊತ್ತಲ್ಲ ಬ್ರೋ, ಸ್ಟಾರ್ಟಿಂಗ್ ಹೌದು ಸ್ಟ್ರಗಲ್ಸ್ ಯಾವ ಹೌದು ತರ ಇರುತ್ತೆ ಹೌದು ಅಂತ. ಹೌದು ಹೌದು ಹೌದು. ಅದಾದ್ಮೇಲೆ ಬರ್ತಾ ಬರ್ತಾ ಎಲ್ಲ ಪೂರ್ತಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇನ್ ಕೀ ಬ್ರೋ. ನನ್ನ ಹ್ಮ್ ಕೇಳೋದಾದ್ರೆ ಕನ್ಸಿಸ್ಟೆನ್ಸಿ ಹೌದು ಮಾಡ್ತಾ ಇದ್ರೆ ಅದು ಆರಾಮಾಗಿ ರೀಚ್ ಔಟ್ ಆದ್ರೆ ಬ್ರೋ, ಪೀಪಲ್ಸ್ ರೀಚ್ ಔಟ್ ಆದ್ರೆ ಎಲ್ಲ ಹೌದು ನಮ್ಮ ಹತ್ರನೇ ಬರುತ್ತೆ ಬ್ರೋ. ಅದಕ್ಕಿಂತ ಹೌದು ಮುಂಚೆ ತುಂಬಾ ಕಷ್ಟ ಆಗುತ್ತೆ. ಹೌದು ಮತ್ತೆ ಇದನ್ನ ಮಾಡ್ಲೇಬೇಕು ಅಂತ ಏನಕ್ಕೆ ಅಂತಂದ್ರೆ ಅದು ಒಂದು ಟೈಮ್ ಇತ್ತು ಬ್ರೋ. ನಾನು ನಿಮ್ಗೆ ಅವಾಗ್ಲೇ ಅಂದಲ್ಲ ಬ್ರೋ, ಸೆಕೆಂಡ್ ಪಿ ಹೌದು. ಯು ಆದ್ಮೇಲಿಂದ 1 ಇಯರ್ ನಂದು ಏನೇನೆಲ್ಲ ಸೀನ್ಸ್ ಆಯ್ತು ಬ್ರೋ. ಆ ಹ್ಮ್ ಟೈಮಲ್ಲಿ ಮ್ಯೂಸಿಕ್ ಒಂದೇನೆ ಲೈಕ್ ನನ್ಗೆ ಸ್ವಲ್ಪ ಪವರ್ ಕೊಟ್ಟಿದ್ದು. ಮತ್ತೆ ಇಲ್ಲ ಹ್ಮ್ ಏನಾದ್ರೂ ಜೀವನದಲ್ಲಿ ಏನಾದ್ರೂ ಉಂಟು ಅನ್ನೋ ತರ ಸ್ವಲ್ಪ ಫೀಲ್ ಹೌದು. ಮಾಡಿದೆ ಅಷ್ಟೇನೆ ಬ್ರೋ. ಅದಕ್ಕೋಸ್ಕರ ನೈಸ್. ಇಲ್ಲ ಮಾಡಿದ್ರೆ ಏನಾದ್ರೂ ಮಾಡಿದ್ರೆ ಮ್ಯೂಸಿಕ್ ಅಲ್ಲೇ ಮಾಡ್ಬೇಕು, ಇಲ್ಲಾಂದ್ರೆ ಏನು ಲೈಫೇ ಬೇಡ ಅನ್ನೋ ತರ ಅವರು. ನೈಸ್ ನೈಸ್ ಬ್ರೋ, ಇಟ್ಸ್ ಸೀನ್ಸ್. ಕ್ರೇಜಿ. ಆಮೇಲೆ ಲೈಕ್ ವಾಟ್ ಯು ವಾಂಟ್ ಡೂ ಬ್ರೋ? ಲೈಕ್ ನಿಮ್ ಗೋಲ್ ಏನು? ಎಂಡ್ ಗೋಲ್ ಇರುತ್ತಲ್ಲ ಒಂದು ಆರ್ಟಿಸ್ಟ್ಗೆ, ನಿಮ್ಗೆ ಹಾ ಇಷ್ಟ ಬ್ರೋ, ಆಗ್ಬಿಟ್ರೆ ಲೈಕ್ ಆಸೆಗೆ ಇವತ್ತು ಕೊನೆ ಇಲ್ಲ ಬ್ರೋ, ಅದು ಅರ್ಥ ಆಗುತ್ತೆ. ಬಟ್ ಹೌದು. ಒಂದು ಎಂಡ್ ಗೋಲ್ ಇರುತ್ತೆ, ನಾನು ಒಂದು ಆರ್ಟಿಸ್ಟ್ ಆಗಿ ಇಲ್ಲಿ ಹೋಗ್ಬೇಕು, ಈ ಲೆವೆಲ್ ರೀಚ್ ಆಗ್ಬೇಕು ನಾನು ಅಂತ ಒಂದ್ ಇರುತ್ತಲ್ಲ. ಲೈಕ್ ನಿಮ್ದು ಏನ್ ಬ್ರೋ ಪರ್ಸನಲಿ? ವಾಟ್ ಯು ಪಿಕ್ಚರೈಸ್ ಯೋರ್ ಸೆಲ್ಫ್? ಬ್ರೋ ಆತರ ಅಂದ್ರೆ ನನಗೆ ಇನ್ಸ್ಪಿರೇಷನ್ ಡಿವೈನ್ ಮತ್ತೆ ಲಿಲ್ ಬೇಬಿ. ನನಗೆ ಅಮೇಜಿಂಗ್. ಏನಂತಂದ್ರೆ ಬ್ರೋ, ಆತರ ಒಂದು ಗೋಲ್ ಅಂತಂದ್ರೆ ಅವ್ರದ್ದು ಆರ್ಟಿಸ್ಟ್ ಗಳ ಜೊತೆ ಕೊಲಾಬ್ರೇಷನ್ಸ್ ಮಾಡ್ಬೇಕು ಅನ್ನೋದು ಗೋಲ್ ಉಂಟು ಬ್ರೋ. ಅಮೇಜಿಂಗ್ ಬ್ರೋ. ಅದೊಂದು ಅಷ್ಟೇನೆ ಬ್ರೋ. ಅದನ್ನ ಮಾಡಿದ್ರೆ ಓಕೆ ನಾ ಏನೋ ಮಾಡ್ದೆ ಅನ್ನೋ ತರ, ಇಲ್ಲಾಂದ್ರೆ ಏನು ಬಟ್ ಮಾಡೇ ಇಲ್ಲ ಅನ್ನೋ ತರ ಅವರು. ದಿಸ್ ನೈಸ್ ಬ್ರೋ. ಅಂಡ್ ಅದಕ್ಕೆ ಪಾತ್ವೇ ಗೊತ್ತಾ ಬ್ರೋ? ಲೈಕ್ ಹೌ ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಪಾತ್ವೇ ಫಾರ್ ಇಟ್, ಆರ್ ಜಸ್ಟ್ ಕೆಲಸ ಮಾತಾಡಿ ಆಮೇಲೆ ಅವು ಲೈಕ್ ಹೆಂಗೆ ಅದು ಹೆಂಗಾಗುತ್ತೆ? ಐ ಡೋಂಟ್ ನೋ ಬ್ರೋ. ಲೈಕ್ ಪರ್ಸನಲಿ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಔಟ್. ಬ್ರೋ ಅಂದ್ರೆ ಬ್ರೋ ಆಕ್ಚುಲಿ ಆತರ ಕೇಳೋದಾದ್ರೆ ನನ್ ಕೆಲ್ಸನೂ ತುಂಬಾ ಮ್ಯಾಟರ್ ಆಗುತ್ತೆ ಬ್ರೋ ಸ್ಟಾರ್ಟಿಂಗ್ ಹೌದು ಟೈಮ್ ಅಲ್ಲಿ. ಬಟ್ ಅದಕ್ಕೆ ರೀಚ್ ಔಟ್ ಆಗೋದಕ್ಕೆ ಒಂದು ನೀವೇ ಹೇಳಿದ್ರಲ್ಲ ಒಂದು ಪಾತೆ 100ಕ್ಕೆ ಹೌದು 100 ಉಂಟು ಬ್ರೋ. ಹೌದು. ಅದು ಕ್ರೇಜಿ ಬ್ರೋ. ಲೈಕ್ ಯಾವ ತರ ಅಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ನನ್ಗೆ ವಿಷನ್ ಇರೋದು ಯಾವ ತರ ಅಂತಂದ್ರೆ, ಫಸ್ಟ್ ಕರ್ನಾಟಕದಲ್ಲಿ ಹಿಪ್ ಹಾಪ್ ಸೀನ್ ಬೇರೆ ತರನೇ ಸೌಂಡ್ ಆಗ್ಬೇಕು ಬ್ರೋ. ಹೌದು ತುಂಬಾ ಸೌಂಡ್ ಆದಾಗ ಲೈಕ್ ಬೇರೆ ಸ್ಟೇಟ್ ಆರ್ಟಿಸ್ಟ್ ಗಳನ್ನು ಸಹ ಕರ್ನಾಟಕದಲ್ಲಿ ಆರ್ಟಿಸ್ಟ್ ಗಳಿದ್ದಾರೆ, ಕನ್ನಡದಲ್ಲಿ ರ್ಯಾಪ್ ಸೀನ್ ಇವಾಗ ಅಂದ್ರೆ ಗೊತ್ತು ಬ್ರೋ ಎಲ್ಲರಿಗೂ. ಹೌದು ಬಟ್ ಹೌದು ಅಷ್ಟು ಪಾಪ್ಯುಲರ್ ಇಲ್ಲ ಕನ್ನಡ ಸೀನ್, ಕನ್ನಡ ರ್ಯಾಪ್ ಹೌದು ಯಾರಿಗೂ ಅಷ್ಟು ಪಾಪ್ಯುಲರ್ ಇಲ್ಲ. ಬೇರೆ ಸ್ಟೇಟ್ ಆರ್ಟಿಸ್ಟ್ ಗಳಿಗೆ ಯಾರು ಸಹ ಕೇಳಲ್ಲ. ಇವಾಗ ಹೌದು ನಾವು ಬೇರೆ ಸ್ಟೇಟ್ ಆರ್ಟಿಸ್ಟ್ ಗಳದ್ದು ಸಾಂಗ್ಸ್ ಕೇಳ್ತೀವಿ, ಬಟ್ ಅವ್ರು ಹೌದು ಯಾರು ನಮ್ ಸಾಂಗ್ಸ್ ಗಳು ಯಾರು ಕೇಳಲ್ಲ ಬ್ರೋ, ನನಗೆ ಹೌದು ಗೊತ್ತಿರೋ ಹೌದು ಪ್ರಕಾರ. ಸೊ ಹೌದು. ಅಲ್ಲಿಗೆ ರೀಚ್ ಔಟ್ ಆಯ್ತು ಅಂತಂದ್ರೆ ನಮಗೆ ಅದು ಲೈಕ್ ಅಷ್ಟು ದೊಡ್ಡ ದೊಡ್ಡ ಸ್ಟೇಜ್ ಗಳಿಗೆ ಹೋಗಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ಸುತ್ತೆ ಬ್ರೋ. ಹೌದು ಹೌದು. ಶೋಸ್ ಗಳು ದಟ್ಸ್ ಮಾಡ್ತಾ ನೈಸ್ ಇರ್ಬೇಕು, ಬ್ರೋ. ಮತ್ತೆ ಒಳ್ಳೊಳ್ಳೆ ಟ್ರ್ಯಾಕ್ಸ್ ಗಳು ಆಚೆ ಬರ್ಬೇಕು ಬ್ರೋ. ಶೋಸ್ ಗಳು ಮಾಡ್ತಾ ಇರ್ಬೇಕು. ಅಂದ್ರೆ ಕರ್ನಾಟಕದಲ್ಲಿ ಹಿಪ್ ಹಾಪ್ ಶೋಸ್ ಗಳು ತುಂಬಾ ಆಗ್ಬೇಕು ಬ್ರೋ. ಅದ್ರಲ್ಲೂ ಹೌದು ಕನ್ನಡ ರ್ಯಾಪ್ ಶೋಸ್ ಅಂತೂ ತುಂಬಾ ಆಗ್ಬೇಕು ಬ್ರೋ. ಹೌದು ಹೌದು ಬ್ರೋ. ಈ ಈ ಇವಾಗ ಐ ಥಿಂಕ್ ಇಟ್ ಇಸ್ ಸ್ಟಾರ್ಟೆಡ್ ಬ್ರೋ. ಲೈಕ್ ಒಂಚೂರು ಆಗ್ತಿದೆ. ಹೌದು ಅಂಡ್ ಐ ಥಿಂಕ್ ಲೈಕ್ ಗೋಯಿಂಗ್ ಫಾರ್ವರ್ಡ್ ಇನ್ನ ಜಾಸ್ತಿ ಆಗುತ್ತೆ. ಅಂಡ್ ಐ ಥಿಂಕ್ ಲೈಕ್ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಒಂದು ಮಾಡೋ ಬದಲು ಎವ್ರಿ ಮಂತ್ ಯಾವ್ದೋ ಒಂದು ಕನ್ನಡ ಆರ್ಟಿಸ್ಟ್ ಒಂದು ದೊಡ್ಡ ಶೋ ಮಾಡ್ತಿದ್ರೆ, ಅಂಡ್ ಇವನ್ ಹೌದು ಲೈಕ್ ಹೌದು ಗ್ರೋಯಿಂಗ್ ಆರ್ಟಿಸ್ಟ್ಗೂ ಜಾಗ ಸಿಗುತ್ತೆ. ಆಮೇಲೆ they'll be able to ಶೋಕೇಸ್ ವಾಟ್ ದೇ ಹ್ಯಾವ್. ಅಂಡ್ ಕ್ರೌಡ್ಗೂ ಅರ್ಥ ಮಾಡಿಸ್ಬೇಕು ಬ್ರೋ. ಲೈಕ್ ಇದೊಂದು ಸೀನ್ ಇದೆ, ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಕ್ರೌಡ್ ಗೊತ್ತಾದ್ರೇನೆ ತಾನೆ ಬ್ರೋ. ಲೈಕ್ ವೆನ್ ಯು ಡೂ ಲೈವ್ ಶೋಸ್ ಇಟ್ಸ್ ಡಿಫ್ರೆಂಟ್, ಅಂಡ್ ಪುಟಿಂಗ್ ಅ ಸಾಂಗ್ ಆನ್ ಯೂಟ್ಯೂಬ್ ಇಸ್ ಡಿಫ್ರೆಂಟ್ ಅಲ್ವಾ? ಲೈವ್ ಶೋಸ್ಗೆ ಜನ ತುಂಬ್ತಿದ್ದಾರೆ ಅಂದ್ರೆ ಹೌದು ಬ್ರೋ. ಕನ್ನಡ ರ್ಯಾಪ್ಗೆ, ಇಟ್ ಇಸ್ ಕ್ರೇಜಿ ಬ್ರೋ. ಹೌ ಲಾಂಗ್ ಡು ಯು ಥಿಂಕ್ ಇಟ್ ಮೈ ಟೇಕ್ ಬ್ರೋ ಫಾರ್ ಲೈಕ್ ಕನ್ನಡ ರ್ಯಾಪ್ ಟು ಬೂಮ್? ಬ್ರೋ ನೆಕ್ಸ್ಟ್ ಇಯರ್ ಪಕ್ಕ ಆಗುತ್ತೆ ಬ್ರೋ. 2025. ದಟ್ಸ್ ಅಮೇಜಿಂಗ್ ಬ್ರೋ. ದಟ್ಸ್ 24 ಮುಗೀತು ಅಮೇಜಿಂಗ್. ಬ್ರೋ, 2025 ಪಕ್ಕ ಆಗುತ್ತೆ ಬ್ರೋ. ದಟ್ಸ್ ಲೈಕ್ ಅಮೇಜಿಂಗ್ ಅಂದ್ರೆ ಬ್ರೋ. ಏನಕ್ಕೆ ಈ ತರ ಹೇಳ್ತೀನಿ ಅಂದ್ರೆ ಬ್ರೋ, ಲೈಕ್ ತುಂಬಾ ಜನ ಆರ್ಟಿಸ್ಟ್ ಗಳು ಬರ್ತಾ ಇದಾರೆ ಬ್ರೋ. ಹೌದು. ನಾನು ಯೂಟ್ಯೂಬ್ ತುಂಬಾ ನೋಡ್ತಾನೆ ಇರ್ತೀನಿ ಹ್ಮ್ ಬ್ರೋ. ಲೈಕ್ ಹ್ಮ್ ಹ್ಮ್ ಒಂದು ದಿನದಲ್ಲಿ ಒಂದು ಆರ್ಟಿಸ್ಟ್ ಆದ್ರೂ ಹೊಸ ಆರ್ಟಿಸ್ಟ್ ಗಳು ನೋಡ್ತೀನಿ ಬ್ರೋ ಕನ್ನಡ ರ್ಯಾಪ್ ಮಾಡ್ತಿರೋದು ಅಂತ. ಬಟ್ ಏನಂತಂದ್ರೆ ಪ್ರಾಬ್ಲಮ್, ಯಾರು ರೀಚ್ ಔಟ್ ಆಗಕ್ ಆಗ್ತಿಲ್ಲ ಬ್ರೋ. ಹೌದು. ಪ್ರಮೋಷನ್ಸ್ ಯಾರಿಗೂ ಆಗ್ತಾ ಇಲ್ಲ. ಓಕೆ. ಎಲ್ಲ ಸುಮ್ನೆ ಅದೇ ಬೇರೆದೆಲ್ಲ ಪ್ರಮೋಟ್ ಮಾಡ್ತಾರೆ ಬ್ರೋ. ನಾವು ಅಲ್ಲಿ ಊಟ ಮಾಡಿದೆ, ಇಲ್ಲಿ ಊಟ ಮಾಡಿದೆ, ಅದ್ ಮಾಡಿದೆ, ಇದ್ ಮಾಡಿದೆ ಅಂತ. ಬಟ್ ಯಾರು ಇವಾಗ ಫ್ರೆಂಡ್ಸ್ ಇರ್ತಾರೆ ಅಥವಾ ಅವ್ರ ಸಿಟಿಲೇ ಆಗಿರ್ಬೋದು ಬ್ರೋ. ಇವಾಗ ಮೈಸೂರಲ್ಲೇನೆ ಅಥವಾ ಸಿಟಿ ಆಗಿಲ್ಲ ಅಂದ್ರೆ ಒಂದು ಏರಿಯಾ ಅಂತಾನೆ ತಗೊಳ್ಳೋಣ ಅವರು. ಏರಿಯಾದಲ್ಲಿ ಇಲ್ಲ ನಮ್ಮ ಏರಿಯಾ ಹುಡುಗ ಏನೋ ಮಾಡಿದಾನೆ ಅಂತ ಯಾರಾದ್ರೂ ಪ್ರಮೋಟ್ ಮಾಡೋದಾಗ್ಲಿ ಈ ತರ ಎಲ್ಲ ಮಾಡಿದ್ರೆ ತುಂಬಾ ಹೌದು ಚೆನ್ನಾಗಿ ರೀಚ್ ಔಟ್ ಆಗುತ್ತೆ ಬ್ರೋ. ಯಾರಿಗೂ ಪ್ರಮೋಷನ್ಸ್ ಹೌದು ಕರೆಕ್ಟ್ ಆಗಿ ಆಗ್ತಿಲ್ಲ. ಹೌದು. ಪ್ರಮೋಷನ್ಸ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ ಒಂದ್ 2-3 ಟ್ರ್ಯಾಕ್ ಗಳು ಮಾಡ್ತಾರೆ, ಮತ್ತೆ ಪುನಃ ಸ್ಟಾಪ್ ಮಾಡ್ಬಿಡ್ತಾರೆ ಬ್ರೋ. ಸ್ವಲ್ಪ ನಾವು ನಿಜ ರೀಚ್ ಆಗಲ್ಲ, ಏನಕ್ಕೆ ಮಾಡಬೇಕಿದೆಲ್ಲ ಅಂತ. ನಿಜ ನಿಜ ಅದೊಂದು ಬ್ರೋ. ಸೀನ್.
I agree, bro. Promotions like next level ಆಗ್ಬೇಕು, bro. That is when I ಹೌದು think ಬ್ರೋ. reach out ಆಗುತ್ತೆ. Like, do you have any suggestions, bro? Like for the audience or someone who's watching this, like to support people like us. ನಿಮ್ಗೆ ಏನೋ suggestions ಇದೆಯಾ? Like obviously promoting part. Do you want to tell out something? ಅಂದ್ರೆ ಆತರ ಬ್ರೋ ಎಲ್ಲರಿಗೂ ಸಪೋರ್ಟ್ ಬೇಕು ಬ್ರೋ, ನೀಟಾಗಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಹೌದು. ಮತ್ತೆ ಅದೇ ಬ್ರೋ, ಮೇನ್ ಸ್ಟ್ರೀಮ್ ಆರ್ಟಿಸ್ಟ್ ಗಳು ಸ್ವಲ್ಪ ಅಂಡರ್ ಗ್ರೌಂಡ್ ಆರ್ಟಿಸ್ಟ್ ಗಳನ್ನ ಸ್ವಲ್ಪ ನೋಡಿದ್ರೆ ಅದಾಗುತ್ತೆ ಬ್ರೋ. Yeah, bro, that's nice, bro. And bro, one more thing I forgot to tell you. I like the part where like you told me ನೀವು show ಸಿಗ್ತಿರ್ಲಿಲ್ಲ ನಿಮ್ಗೆ ಅಂತ, but you only created your stage ಅಲ್ವಾ, bro? Like ನೀವು shows ಮಾಡಕ್ಕೆ ನೀವೇ ಕ್ರಿಯೇಟ್ ಮಾಡ್ಕೊಂಡು ನೀವೇ ಪರ್ಫಾರ್ಮ್ ಮಾಡಿ you showed the people what you can do. I think that is also ಹೌದು ಬ್ರೋ. important, bro. Like you guys have to like keep doing that. ಯಾಕಂದ್ರೆ like if no one is getting us on the shows, right? I believe ನೀವೇ ಹೌದು ಸ್ಟೇಜ್ ಕ್ರಿಯೇಟ್ ಮಾಡ್ಕೊಂಡು ನೀವೇ ತೋರ್ಸಿದ್ರೆ ಜನಕ್ಕೆ ನಿಮ್ಮ ಹತ್ರ ಏನ್ ಮ್ಯಾಟರ್ ಇದೆ ಅಂತಂತ ನೆಕ್ಸ್ಟ್ ಟೈಮ್ ಅವರೇ ಕರೀತಾರೆ. That is how it ಹೌದು is, ಬ್ರೋ. bro. Like for every growing artist, and I really appreciate you for doing that, bro. And ಮಾಡ್ತೀರಿ bro, ಥ್ಯಾಂಕ್ ಯು ಬ್ರೋ. ಸ್ಟಾಪ್ ಮಾಡಬೇಡಿ. ಇಲ್ಲ ಇಲ್ಲ ಬ್ರೋ. ಸ್ಟಾಪ್ ಅದೇ ಮಾಡಬೇಡಿ, ಬ್ರೋ, ಕಿಲ್ ಇವಾಗ ಮತ್ತೆ ಮಾಡ್ತೀರಿ. ಪುನಃ ಪ್ಲಾನ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಬ್ರೋ, ವಾಲ್ಯೂಮ್ 3 ಅಂತ, ಮತ್ತೆ ಬಾಯ್ಲರ್ ಹ್ಮ್. ರೂಮ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಬ್ರೋ. ಲಾಸ್ಟ್ ಇಯರ್ ಟ್ವೆಂಟಿ ಅಮೇಸಿಂಗ್ ಬ್ರೋ. ಟ್ವೆಂಟಿ ಫೋರ್ ಏನು ಈ ಇಯರ್ ಅಲ್ಲಿ 2024 ಅಲ್ಲಿ ಏನೂ ಮಾಡಕ್ ಆಗಿಲ್ಲ ಬ್ರೋ, ಬಿಕಾಸ್ ಏನಕ್ಕೆ ಅಂದ್ರೆ ಹ್ಮ್. ನಂದು ಕಾಲೇಜ್ ಸಹ ಮುಗೀತು. ಓಕೆ. ಮತ್ತೆ ಪುನಃ ನಾನು ಕೂರ್ಗಿಗೆ ಶಿಫ್ಟ್ ಆದೆ. ಸೊ ಹ್ಮ್. ಇದ್ರ ಮಧ್ಯದಲ್ಲಿ ನನಗೆ ಸೆಟ್ ಆಗೋದಿಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು ಬ್ರೋ. ಮತ್ತೆ ಅಲ್ಲಿಂದ ಹೌದು. ಇಲ್ಲಿಗೆ ಸಡನ್ ಆಗಿ ಸೆಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಯ್ತು. ಅದಕ್ಕೆ ಹೌದು. 2024 ಅಲ್ಲಿ ಏನೂ ಮಾಡಕ್ಕಾಗಿಲ್ಲ. ಟ್ವೆಂಟಿ ಟ್ವೆಂಟಿ ಹ್ಮ್. ಫೈವ್ ಅಂತೂ ಫುಲ್ ಹ್ಮ್. ಬ್ಲಾಸ್ಟ್ ಬ್ರೋ. ಎಲ್ಲ ಫುಲ್ ಪ್ಲಾನ್ ಮಾಡಿ ಇಟ್ಬಿಟ್ಟಿದೀವಿ ಬ್ರೋ, ಈ ಯಾವ ಮಂತ್ ಅಲ್ಲಿ ಏನ್ ಮಾಡ್ಬೇಕು, ಅಮೇಸಿಂಗ್. ಯಾವ ಮಂತ್ ಅಲ್ಲಿ ಏನ್ ಮಾಡ್ಬೇಕು ಅಂತ. Amazing, bro. ಮಾಡ್ತಾ ಇರಿ, bro. I just want to see you guys on the top at least a couple of years ಥ್ಯಾಂಕ್ down ಯು the ಬ್ರೋ. lane. Yeah, bro. ಯಾಕಂದ್ರೆ ಈಗ if you see like in a larger perspective ಅಲ್ವಾ, bro, like all the big artists throughout the globe or in India are touring every time. Run Bangalore ಬಂದೇ ಬರ್ತಾರೆ ಈಗ. ಹೌದು ಬ್ರೋ. if you see like ಹೌದು Mysore also is like booming, bro. Like ನಿಮ್ಗೆ ಗೊತ್ತು ಇದು Anonymous Entertainment or they're getting like big artists to Mysore, ಹೌದು and I'm so ಹೌದು happy ಹೌದು to see that. And ಅದೆಲ್ಲ ಹೆಂಗಂದ್ರೆ that's all good signs for people like you and me that ಸ್ಟೇಜ್ ಓಪನ್ ಲೈಕ್ ಒಂದು ಪೋರ್ಟಲ್ ಓಪನ್ ಆಗ್ತಿದೆ ಗುರು ನಮಗೂ ಎಲ್ಲೋ ಒಂದು ಹೌದು ಕಡೆ ಹೋಗ್ಬೋದು ಅಂತ. That is crazy, bro. ಹೌದು ಬ್ರೋ. Really happy to see that. ಅನೋನಮಸ್ ಅನೋನಮಸ್ ಎಂಟರ್ಟೈನ್ಮೆಂಟ್ ಅವರು ನನಗೆ ಲೈಕ್ ಅಂದ್ರೆ ನಮ್ಗೆ ಶೋಸ್ ಸಿಗ್ಬೇಕಂದ್ರೆ, ಕಾಲೇಜ್ ಶೋಸ್ ಗಳು ಸಿಗ್ಬೇಕಂದ್ರೆ ಅದು ಅನೋನಮಸ್ ಎಂಟರ್ಟೈನ್ಮೆಂಟ್ ಅವರೇ ಇದೆ ಬ್ರೋ. ಅಲ್ಲಿರೋ Amazing, bro. ಮೆಂಬರ್ಸ್ ಎಲ್ಲ ಸ್ವಲ್ಪ ನನಗೆ ಫ್ರೆಂಡ್ಸ್ ಇದಾರೆ ಬ್ರೋ. Mm-hmm. ಮತ್ತೆ ಅಲ್ಲಿದು ಅದೇ ಮೇನ್ ಇದಾರಲ್ಲ, ಅವ್ರು ಸಹ ಎಲ್ಲ ಫ್ರೆಂಡ್ಸ್ ಅವರೇನೆ ಸಜೆಸ್ಟ್ ಮಾಡ್ತಾರೆ ಬ್ರೋ, ಇಲ್ಲ ಶೋ ಉಂಟು ಹೋಗಿ, ಇಲ್ಲೊಂದು ಶೋ ಉಂಟು, ಇಲ್ಲಿ ಶೋ ಮಾಡಿ, ಅಲ್ಲಿ ಶೋ ಮಾಡಿ. ಲೈಕ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಬ್ರೋ. ಅದೊಂದು ತುಂಬಾ ಖುಷಿ ಆಗುತ್ತೆ, ಒಂದು ದೊಡ್ಡ ಇವೆಂಟ್ ಮ್ಯಾನೇಜ್ಮೆಂಟ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ಹೌದು. That's nice, bro. ಹೌದು ಬ್ರೋ. That's nice, bro. I think that really matters a lot. And huge shout out to Anonymous Entertainment for getting the ಎಸ್ boys ಸರ್. into the limelight. And bro, let's talk about your writing process, bro. Like, see, most of them will like all the different rappers will have their own writing style, alwa, bro. Like, see, ಹಾ I've ಬ್ರೋ. always listened to your music, and it is always unique, bro. It is always catchy, ಆಯ್ತಾ. Sometimes ನನಗೆ ಹಾ ಬ್ರೋ. personally, bro, I want something which is deep rooted. ಲೈಕ್ ಲಿರಿಕ್ಸ್ ಕನೆಕ್ಟ್ ಆಗ್ಬೇಕು, ಪ್ಲಸ್ ಮ್ಯೂಸಿಕ್ ಸಹ, ಬ್ರೋ. ಮ್ಯೂಸಿಕ್ ಸಹ ಲಿರಿಕ್ಸ್ ಜೊತೆ ಹೋಗ್ತಿದ್ರೆ ದಟ್ಸ್ ವೆನ್ ಐ ಗೆಟ್ ಹುಕ್ ಟು ಟ್ರ್ಯಾಕ್, ಆಯ್ತಾ. ಸೊ ವಾಟ್ ಎವರ್ ಟ್ರ್ಯಾಕ್ಸ್ ಐವ್ ಹಾ ಬ್ರೋ. ಲಿಸನ್ ನಿಮ್ ಟ್ರ್ಯಾಕ್ಸ್ ಅಲ್ಲಿ ನನ್ಗೆ ಐ ಆಲ್ವೇಸ್ ಫ್ಲಿಪ್, ಬ್ರೋ. ಲೈಕ್ ಲಿರಿಕ್ಸ್ ಆಲ್ಸೋ ವಿಲ್ ಬಿ ಆನ್ ಪಾಯಿಂಟ್, ದ ಮ್ಯೂಸಿಕ್ ಇಸ್ ಆಲ್ಸೋ ಆನ್ ಪಾಯಿಂಟ್, ಅಂಡ್ ದ ವಿಜುವಲ್ಸ್, ಬ್ರೋ. ಲೈಕ್ ಹೌ ಡು ಯು ಡಿಸೈಡ್, ಬ್ರೋ? ಲೈಕ್ ಈ ತರ ನಂಗೆ ಶಾರ್ಟ್ಸ್ ಬೇಕು, ಬಿಕಾಸ್ ಐ ಸ್ಟಿಲ್ ರಿಮೆಂಬರ್, ಐ ಡೋಂಟ್ ನೋ ವಿಚ್ ಟ್ರ್ಯಾಕ್ ಇಸ್ ದಟ್. ಯು ಅಂಡ್ ದ ಬಾಯ್ಸ್ ಕಮ್ ಔಟ್, ಒಂದು ನಾಯಿ ಇಟ್ಕೊಂಡಿರ್ತೀರಾ, ವಿಲ್ ಬಿ ವೇರಿಂಗ್ ಹಾಫ್ ಸ್ಲೀವ್. ಹಾ I love that scene, bro. ನಾನ್ ಬಾಯ್ಸ್ ಗೆಲ್ಲ ಸ್ಲಿಪ್ ಆಗ್ತಿದೆ. ಬಾಯ್ಸ್ ನೋಡು, bro, what they're pulling off ಅಂತ. Like, what is your process, bro? Like, tell me from the writing process. Do you ಹಾ ಬ್ರೋ. make the beat first or the lyrics first? ಆಯ್ತಾ, for this is the first thing, and then how do you get it on the visuals? What is your thought process behind that? ಬ್ರೋ ಫಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತಂದ್ರೆ, ಅದೇನೆ ಬ್ರೋ, ಎಲ್ಲ ಫುಲ್ ಕುಕ್ ಮಾಡುವಾಗ ನಾನು ಬೀಟ್ ಚೂಸ್ ಮಾಡ್ತೀನಿ ಬ್ರೋ. Mm-hmm. ಫಸ್ಟ್ ಸ್ಯಾಂಪಲ್ ಚೂಸ್ ಮಾಡ್ತೀನಿ ಬ್ರೋ. ಮೈನ್ ಆಗಿ ಬೀಟ್ ಚೂಸ್ ಮಾಡೋದಕ್ಕಿಂತ Mm-hmm. ಮುಂಚೆ ಸ್ಯಾಂಪಲ್ ಮ್ಯಾಟರ್ಸ್ ಬ್ರೋ ನನಗೆ ತುಂಬಾ, ಅಂದ್ರೆ Mm-hmm. ತುಂಬಾನೇ ಫುಲ್ ಸರ್ಚ್ ಮಾಡಿ ಅಲ್ಲೇ ಇಲ್ಲಿ ಅದೆಲ್ಲ ಸ್ವಲ್ಪ ಸ್ಯಾಂಪಲ್ಸ್ ಎಲ್ಲ ಫ್ಲಿಪ್ Mm-hmm. ಮಾಡಿ, ಒಂದ್ Mm-hmm. ಸ್ಯಾಂಪಲ್ ಚೂಸ್ ಮಾಡಾದ್ಮೇಲಿಂದ ಮತ್ತೆ ಪುನಃ ಅದಕ್ಕೆ ಬೀಟ್ ಮತ್ತೆ ಚೂಸ್ ಮಾಡ್ತಾರೆ ಬ್ರೋ. ಕಿಕ್ಸ್ Mm-hmm. ಆಗ್ಬಹುದು ಅಥವಾ ಹೈಯರ್ಸ್ Mm-hmm. ಏನೇನ್ ಹಾಕ್ ಮಾಡ್ಬೇಕೆಲ್ಲ ಬೀಟ್ ಬಾಯ್ Mm-hmm. ನೋಡ್ಕೊತಾನೆ, ಎಲ್ಲ Mm-hmm. ಕ್ಲೀನ್ Mm-hmm. ಮಾಡ್ತಾನೆ ಬ್ರೋ. Mm-hmm. ಲೈಕ್ ಅಲ್ಲೇ ಸಜೆಷನ್ ಕೊಡ್ತೀನಿ ಬ್ರೋ, ನನಗೆ ಇಲ್ಲಿ ಈ ತರ ಬೇಕು, ಇಲ್ಲಿ ಈ ತರ ಬೇಕು, ಇಲ್ಲಿ ಸ್ವಲ್ಪ Mm-hmm. ಏನಾದ್ರು ನನಗೆ ಬ್ರಿಡ್ಜ್ ಬೇಕಂದ್ರೆ ಇಲ್ಲಿ ಬೇಕು, ಇಲ್ಲಿ ಬೇಕು, ಇಲ್ಲಿ ಬೇಕಂತ. Mm-hmm. Mm-hmm. ಸೊ ಬೀಟ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಬ್ರೋ, ನಾನು ಇಷ್ಟು ಮಿನಿಟ್ಸ್ ಬೇಕು ಅಂತಾನು ಕೇಳಿರ್ತೀನಿ. ಒಂದು 3 ಮಿನಿಟ್ಸ್ ಬೇಕು, ಇಲ್ಲಾಂದ್ರೆ 2.2 ಮಿನಿಟ್ಸ್ 30 ಸೆಕೆಂಡ್ಸ್ ಬೇಕು, ಇಲ್ಲ 4 ಮಿನಿಟ್ಸ್ ಬೇಕು, ಈ ತರ ಕೇಳಿರ್ತೀನಿ ಬ್ರೋ ಸ್ಟಾರ್ಟಿಂಗ್ ಅಲ್ಲೇನೆ. Mm-hmm. ಅದಾದ್ಮೇಲಿಂದ ಅದು ಬೀಟ್ ನ ಫುಲ್ ಎಲ್ಲಾರು ಬಾಯ್ಸ್ ಎಲ್ಲ ಒಟ್ಟಿಗೆ ಜಾಮ್ ಮಾಡೋ ಟೈಮಲ್ಲಿ ಬೀಟ್ ಪ್ಲೇ ಮಾಡ್ತೀನಿ ಬ್ರೋ.
ಪ್ಲೇ ಮಾಡಿ ಅದಕ್ಕೊಂದು ನೀಟ್ ಆಗಿರೋದೊಂದು ಫ್ಲೋ ಸೆಟ್ ಮಾಡ್ತೀನಿ ಬ್ರೋ. ಫಸ್ಟ್ ಏನು ಲಿರಿಕ್ಸ್ ಅಂತೂ ಏನು ಮಾಡಕ್ ಹೋಗಲ್ಲ, ಫ್ಲೋ ಸೆಟ್ ಮಾಡಿ ಅದು ಯಾವ ವೈಬಲ್ ಇರುತ್ತೆ ಅಂತ ಫಸ್ಟ್ ಮೇನ್ ಆಗಿ ನೋಡ್ಕೋತೀನಿ ಬ್ರೋ. ಸೊ ಮತ್ತೆ ಓಕೆ. ಅದಾದ್ಮೇಲಿಂದ ಇದೊಂದು ವೈಬಲ್ ಉಂಟಲ್ವಾ, ಈ ತರ ವೈಬ್ ಮಾಡ್ಬೇಕು, ಈ ತರ ವೈಬ್ ಮಾಡ್ಬೇಕು ಬೀಟ್ ಮೇಲೆ ಅಂತ ಆ, ಮತ್ತೆ ಪುನಃ ಆಮೇಲೆ ನಾನು ಬರೆಯೋದಿಕ್ ಸ್ಟಾರ್ಟ್ ಮಾಡ್ತೀನಿ ಬ್ರೋ. ಮೇನ್ ಫಸ್ಟ್ ಹುಕ್ ರೆಡಿ ಮಾಡ್ಕೋತೀನಿ ಬ್ರೋ, ಅದಾದ್ಮೇಲಿಂದ ಬರೆಯೋದಿಕ್ ಸ್ಟಾರ್ಟ್ ಮಾಡ್ತೀನಿ. ಮೇನ್ ಹುಕ್ ಏನ್ ಇರುತ್ತೆ ಅದು ಮ್ಯಾಟರ್ಸ್ ಬ್ರೋ. ದಟ್ಸ್ ಕ್ರೇಜಿ ಬ್ರೋ, ತುಂಬಾ ದಟ್ಸ್ ಅಂದ್ರೆ ತುಂಬಾ ಕ್ರೇಜಿ. ಮ್ಯಾಟರ್ಸ್ ಬ್ರೋ, ಹುಕ್ ತುಂಬಾ ಮ್ಯಾಟರ್ಸ್ ಆಗುತ್ತೆ ಬ್ರೋ. ಸೊ ಹುಕ್ ದಟ್ಸ್ ಒಂದು ನೈಸ್. ರೆಡಿ ಮಾಡಿ ಮತ್ತೆ ಪುನಃ ಆರಾಮಾಗಿ ಸ್ಟಾರ್ಟ್ ಮಾಡ್ತೀನಿ ಬ್ರೋ. ಮತ್ತೆ ಇಲ್ಲ ಬ್ರೋ ಅಂದ್ರೆ ಲೈಕ್ ಎಲ್ಲಾರು ಹೇಳ್ತಾರೆ ಇವನು ಒಂದು ದಿನದಲ್ಲೇ ಫುಲ್ ಒಂದ್ ಸಾಂಗ್ ಬರ್ದ್ಬಿಟ್ಟ, 10 ನಿಮಿಷದಲ್ಲೇ ಒಂದ್ ಸಾಂಗ್ ಬರ್ದ್ಬಿಟ್ಟ, ಫುಲ್ ಆನ್ ದಿ ಸ್ಪಾಟ್ ಒಂದ್ ಸಾಂಗ್ ಮಾಡ್ಬಿಟ್ಟ, ಈ ತರ ಎಲ್ಲ ಇಲ್ವೇ ಇಲ್ಲ ಬ್ರೋ ನನಗೆ. ಅಂದ್ರೆ ಬೇರೆಯವ್ರು ಯಾವ ತರ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅಂದ್ರೆ ನಾನು ಟೈಮ್ ತಗೋತೀನಿ ಬ್ರೋ. ನಾನು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗೇ ಮಾಡ್ಬೇಕು ಬ್ರೋ. ತುಂಬಾ ಅಂದ್ರೆ ಹೌದು. ತುಂಬಾ ಟೈಮ್ ತಗೋತೀನಿ ನಾನು. ಇವಾಗ ಒಂದು 2-3-4 ಡೇಸ್ ಆದ್ರೂ ತಗೋತೀನಿ ಬ್ರೋ ಒಂದು ಫುಲ್ ಟ್ರ್ಯಾಕ್ ಕಂಪ್ಲೀಟ್ ಮಾಡೋದಿಕ್ಕೆ. ನಾ ಬರೆಯೋ ಟೈಮಲ್ಲಿ ನನಗೆ ವೈಬ್ ಸೆಟ್ ಆಗಿಲ್ಲ ಅಂದ್ರೆ ನಾನು ಬರೆಯಕ್ಕೆ ಹೋಗಲ್ಲ ಬ್ರೋ. ಅದಕ್ಕೆ ಹೌದು. ಸ್ಟಾಪ್ ಮಾಡಿ ಆರಾಮಾಗಿರ್ತೀನಿ ಬ್ರೋ. ಮತ್ತೆ ಪುನಃ ನಾಳೆನೆ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೆ ನಾನು ಮತ್ತೆ ಪುನಃ ಇವಾಗ ಏನೋ ಬರ್ದು ಮತ್ತೆ ಪುನಃ ಅದನ್ನ ಚೇಂಜ್ ಮಾಡಿ ಅದೆಲ್ಲ ಮಾಡಕ್ ಹೋಗಲ್ಲ ಬ್ರೋ. ಬರಿತಾ ಇರ್ತೀನಿ, ವೈಬ್ ಸೆಟ್ ಆದ್ರೆ ಬರಿತೀನಿ ಬ್ರೋ, ಎಷ್ಟಾಗುತ್ತಷ್ಟು. ಇಲ್ಲ ಅಂದ್ರೆ ಅದು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಮತ್ತೆ ಪುನಃ ಸೆಕೆಂಡ್ ಡೇನೆ ಸ್ಟಾರ್ಟ್ ಮಾಡೋದು ಬ್ರೋ. ಅದೇ ದಟ್ಸ್ ಒಂದು ನೈಸ್. 3-4 ಡೇಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ ಬ್ರೋ. ಮತ್ತೆ ದಟ್ಸ್ ಪುನಃ ನೈಸ್. ರೆಕಾರ್ಡಿಂಗ್ ಒಂದ್ಸಲ ಫೋನಲ್ಲಿ ರೆಕಾರ್ಡ್ ಮಾಡ್ತೀವಿ ಬ್ರೋ. ಮೇನ್ ಆಗಿ ಫೋನಲ್ಲಿ ರೆಕಾರ್ಡ್ ಮಾಡಿ ಎಲ್ಲರಿಗೂ ನಾವು ಕೇಳ್ತೀವಿ ಬ್ರೋ. ಓಕೆ ಚೆನ್ನಾಗಿ ಕೇಳಿಸ್ತುಂಟು ಅಂದ್ರೆ ಮತ್ತೆ ಪುನಃ ಸ್ಟುಡಿಯೋದಲ್ಲಿ ಫುಲ್ ಸ್ಟುಡಿಯೋಗೆ ಹೋದಾಗ್ಲೂ ಅಷ್ಟೇನೆ ಬ್ರೋ, ಒಂದು ಫುಲ್ ಕ್ರೀವ್ ಹೋಗಿರ್ತೀವಿ ಬ್ರೋ. ಒಂದು 6-7 ಮೆಂಬರ್ಸ್ ಹೋಗಿರ್ತೀವಿ ಬ್ರೋ. ಫುಲ್ ಸ್ಟುಡಿಯೋ ಫುಲ್ ಎಲ್ಲ ನಾವೇ. ಮತ್ತೆ ಪುನಃ ಅದೇ ಟ್ರ್ಯಾಕ್ ರೆಕಾರ್ಡ್ ಆದ್ಮೇಲೆ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಬ್ರೋ. ಟ್ರ್ಯಾಕ್ ರೆಕಾರ್ಡ್ ಆದ್ಮೇಲೆ ಚೆನ್ನಾಗುಂಟು ಚೆನ್ನಾಗಿಲ್ಲ ಇದು ಅಂತ. ಅಂದ್ರೆ ರೆಕಾರ್ಡಿಂಗ್ ಸೆಷನ್ ಮಾತ್ರ. ಟ್ರ್ಯಾಕ್ ಯಾವ ತರ ಹೌದು. ಇರುತ್ತೆ ಅಂತ ಮುಂಚೆನೆ ಗೊತ್ತಾಗಿರುತ್ತೆ ಬ್ರೋ. ಹೌದು ಹೌದು ರೆಕಾರ್ಡಿಂಗ್ ಹೌದು. ಸೆಷನ್ ಪರ್ಫೆಕ್ಟ್ ಆದ್ಮೇಲಿಂದ ಮತ್ತೆ ಪುನಃ ಮಿಕ್ಸ್ ಮಾಸ್ಟರಿಂಗ್ ಅಲ್ಲಿ ಹೋಗುತ್ತೆ ಬ್ರೋ ಟ್ರ್ಯಾಕ್. ಇನ್ನು ನಮ್ಮ ಹತ್ರ ರಫ್ ಟ್ರ್ಯಾಕ್ ಏನಿರುತ್ತೆ ಅದ್ರಲ್ಲಿ ವಿಜುವಲ್ಸ್ ಪ್ಲಾನ್ ಮಾಡ್ತೀವಿ ಬ್ರೋ. ವಿಜುವಲ್ಸ್ ಒಂದು 2-3 ಡೇಸ್ ಅದೇ ಟ್ರ್ಯಾಕ್ ನ ಕೇಳಿ 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 ನಮಗೊಂದು ಐಡಿಯಾ ಬರುತ್ತೆ ಬ್ರೋ. ಈ ತರ ಮಾಡೋಣ, ಈ ತರ ಮಾಡೋಣ, ಯಾವ ತರ ಮಾಡೋಣ ಅಂತ. ಮತ್ತೆ ಪುನಃ ಅದೇ ಬ್ರೋ, ಸ್ವಲ್ಪ ವಿಯರ್ಡ್ ಆಗಿರೋ ಥಿಂಗ್ಸ್ ಎಲ್ಲ ಹಾಕಿ ವಿಡಿಯೋದಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅದೇನೆ ಹಾಕೋದು ಬ್ರೋ. ದಟ್ಸ್ ಕ್ರೇಜಿ ಬ್ರೋ. ಅದೊಂದ್ ಸ್ವಲ್ಪ ಮಜಾ ಇರುತ್ತೆ ಬ್ರೋ. ಫುಲ್ ಎಲ್ಲ ಕ್ಲೀನ್ ಆಗಿ ತೋರ್ಸೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ತೋರಿಸ್ತಾ ಇದ್ರೇನೆ ಮಜಾ ಬ್ರೋ. ಹೌದು. ಇಟ್ಸ್ ನೈಸ್ ಬ್ರೋ, ಆತರ ಸ್ಟಾರ್ಟ್ ವಿಜುವಲ್ಸ್. ಮಾಡಿ ಮತ್ತೆ ಪುನಃ ಎಡಿಟಿಂಗ್ ಪ್ರೊಸೆಸ್ ಅಷ್ಟೇನೆ ಬ್ರೋ. ಎಲ್ಲ ಹಾ ಹಾ ಒಟ್ಟಿಗೆನೆ ಹಾ. ಕೂತ್ ಎಡಿಟ್ ಮಾಡ್ತೀವಿ ಬ್ರೋ. ಎಡಿಟಿಂಗ್ ಯಾರಿಗೋ ಕೊಟ್ಟು ಅಥವಾ ಈ ತರ ಇಲ್ಲ ಬ್ರೋ, ಎಲ್ಲ ಒಟ್ಟಿಗೆ ಕೂತು ಎಡಿಟಿಂಗ್ ಸ್ಟಾರ್ಟ್ ಮಾಡುವಾಗ್ಲೂ ಅಷ್ಟೇನೆ ಬ್ರೋ. ಇವಾಗ ನೈಟ್ ಒಂದು 10 ಮೇಲೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಒಟ್ಟಿಗೆ ಕೂತಿರ್ತೀವಿ ಬ್ರೋ. ಬರೀ ಎಡಿಟರ್ ಮತ್ತೆ ನಾನ್ ಮಾತ್ರ ಅಲ್ಲ, ಪೂರ್ತಿ ನಮ್ದು ಟೀಮ್ ಎಲ್ಲ ಪೂರ್ತಿ ಒಟ್ಟಿಗೆ ಟೀಮ್. ಕೂತಿರ್ತೀವಿ ಬ್ರೋ. ಒಟ್ಟಿಗೆ ಕೂತು ಮಾಡ್ತಾ ಇರ್ಬೇಕು. ಈ ತರ ಇದು ಮಜಾ ಉಂಟು, ಮಜಾ ಉಂಟು, ಈ ಕ್ಲಿಪ್ ಮಜಾ ಉಂಟು, ಅದು ಚೆನ್ನಾಗುಂಟು, ಇದು ಚೆನ್ನಾಗುಂಟು ಅಂತ ಎಲ್ಲ ಮಾಡಿ ಫೈನಲ್ ಒಂದ್ಸಲ ಎಲ್ಲ ಆದ್ಮೇಲೆ ಒಂದ್ಸಲ ಫೈನಲ್ ನೋಡ್ತೀವಿ. ಇನ್ ಕೇಸ್ ಏನಾದ್ರೂ ನಮಗೆ ಸ್ವಲ್ಪ ಇನ್ನೂ ಏನೋ ಬೇರೆ ಏನಾದ್ರು ಇನ್ನೂ ಮಾಡಬಹುದು ಅನ್ಸಿದ್ರೆ ಅದನ್ನ ಒಂದ್ ಸಪ್ರೇಟ್ ಆಗಿಟ್ಟು ಮತ್ತೆ ಪುನಃ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಬ್ರೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್. ಇನ್ನು ಅಮೇಜಿಂಗ್. ವಿಜುವಲ್ಸ್ ಪ್ಲಾನ್ ಮಾಡೋ ಟೈಮಲ್ಲಿ, ಶೂಟ್ ಮಾಡೋ ಟೈಮಲ್ಲೆಲ್ಲ ಮಜಾ ಇರುತ್ತೆ ಬ್ರೋ. ಬಾಯ್ಸ್ಗೆಲ್ಲ ಹೌದು ಬ್ರೋ ಶೂಟ್ ಉಂಟು ಅಂತ ಅಂದಾಗ ಫುಲ್ ಎಲ್ಲಾರು ಬರ್ತಾರೆ. ಅದೊಂದು ಖುಷಿ ಬ್ರೋ, ಒಳ್ಳೆ ಮಜಾ ಇರುತ್ತೆ ಶೂಟ್ ಹೌದು ಮಾಡುವಾಗ. ಹೌದು. ಇನ್ನು ದಟ್ಸ್ ಕ್ರೇಜಿ ಅದಾದ್ಮೇಲಿಂದ ಬ್ರೋ. ವಿಡಿಯೋ ಡ್ರಾಪ್ ಮಾಡುವಾಗ್ಲೂ ಅಷ್ಟೇನೆ ಬ್ರೋ. ಮೇನ್ ವಿಡಿಯೋ ಫುಲ್ ಎಡಿಟ್ ಆದ್ಮೇಲೆ ಮೇನ್ ಆಗಿ ಪ್ರಮೋಷನ್ಸ್ ಗೆ ನೋಡ್ತೀವಿ ಬ್ರೋ. ಒಂದು ಪೋಸ್ಟರ್ ಡ್ರಾಪ್ ಮಾಡ್ತೀವಿ ಅಂತಂದ್ರೆ ಒಂದು ಸ್ಟೋರೀಸ್ ಎಲ್ಲ ಹಾಕಿ ಲೈಕ್ ಎಲ್ಲರಿಗೂ ಗೊತ್ತಾಗ್ಬೇಕು ಬ್ರೋ. ಇವಾಗ ನಾನು ಒಂದು ಟ್ರ್ಯಾಕ್ ಡ್ರಾಪ್ ಮಾಡ್ತಾ ಇದೀನಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾದ್ರೆ ಮಾತ್ರನೇ ಇವ್ನೇನೋ ಟ್ರ್ಯಾಕ್ ಹೌದು ಡ್ರಾಪ್ ಮಾಡಿದಾನೆ ಅಂತ ನೋಡ್ತಾರೆ. ಇಷ್ಟ ಆದ್ರೆ ಮತ್ತೆ ಪುನಃ ಶೇರ್ ಮಾಡ್ತಾರೆ ಬ್ರೋ. ಇವಾಗ ಹೌದು. ನಮ್ ಪಾಡಿಗೆ ನಾವು ಸುಮ್ನೆ ಡ್ರಾಪ್ ಮಾಡ್ಬಿಟ್ಟು ನೀನ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ಕೋ, ಇಲ್ಲ ಅಂತಂದ್ರೆ ಬಿಡು ಅಂತಂದ್ರೆ ಅದು ಆಗಲ್ಲ ಬ್ರೋ. ಹೌದು ಹೌದು ಹೌದು. ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಬ್ರೋ. ತುಂಬಾ ಕಷ್ಟ ಆಗ್ಬಿಡುತ್ತೆ ಮತ್ತೆ. ದಟ್ಸ್ ನೈಸ್ ಬ್ರೋ. ಅಂದ್ರೆ ಟೈಮ್ ವೇಸ್ಟ್ ಮತ್ತೆ ಅದು ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಎಫರ್ಟ್ಸ್ ಬ್ರೋ. ವೇಸ್ಟ್ ಆಗುತ್ತೆ, ಕರೆಕ್ಟ್ ಬ್ರೋ. ಕರೆಕ್ಟ್, ದಟ್ಸ್ ನೈಸ್ ಬ್ರೋ. ಆಮೇಲೆ ಬ್ರೋ, ಹೌ ಡು ಯು ಚೂಸ್ ದ ಥೀಮ್ಸ್ ಬ್ರೋ? ಲೈಕ್ ಈ ತರ ಥೀಮ್ ಅಲ್ಲಿ ನಾನು ಟ್ರ್ಯಾಕ್ ಮಾಡ್ಬೇಕು, ಆ ತರ ಹೆಂಗ್ ಚೂಸ್ ಮಾಡ್ತೀರಾ? ಅದು ಹೇಳಿ ಬ್ರೋ, ಅವಕ್ ಹೇಳಿ ಬ್ರೋ ನನ್ಗೆ. ಬ್ರೋ ಅದು ಗೊತ್ತಾಗಲ್ಲ ಬ್ರೋ ಯಾವ ತರ ಮಾಡ್ತೀನಿ ಅಂತ. ಅಂದ್ರೆ ಲೈಕ್ ನನ್ ಪರ್ಸನಲ್ ಆಗಿ ನಾನು ಇಷ್ಟು ಟ್ರ್ಯಾಕ್ಸ್ ಗಳು ಮಾಡಿರೋದೆಲ್ಲ ಬೀಟ್ ಮೇಲೆ ಬ್ರೋ. ನನಗೆ ಬೀಟ್ ಯಾವ್ದು ವೈಬ್ ಕೊಡುತ್ತೆ ಆತರ ಬ್ರೋ. ಹಂಗೆ ಸುಮ್ನೆ ಈ ತರ ಮಾಡ್ತಾ ಇರ್ತೀನಿ ಬ್ರೋ. ಅವಾಗ ಯಾವ್ದಾರ ಒಂದು ವರ್ಡ್ ಚೆನ್ನಾಗಿ ಬಂದ್ರೆ ಒಂದ್ 2 ಲೈನ್, ಓ ಇದು ಕರೆಕ್ಟ್ ಆಗುಂಟು, ಇದೇ ಮಾಡ್ಬೇಕು ಟ್ರ್ಯಾಕ್ ಅಂತ. ಮೇನ್ ಆಗಿ ಫಸ್ಟ್ ಹುಕ್ ಮೇಲೆ ಫೋಕಸ್ ಮಾಡ್ತೀವಿ ಬ್ರೋ. ಹುಕ್ ಮೇಲೆ ಫೋಕಸ್ ಮಾಡಿ ಹುಕ್ ಒಂದು ಕರೆಕ್ಟ್ ಆಗಿ ಆಯ್ತು ಅಂತಂದ್ರೆ ಸೆಟ್ ಟ್ರ್ಯಾಕ್ ಇದು ಅಂತ ಅಷ್ಟೇನೆ ಬ್ರೋ. ಅಮೇಸಿಂಗ್ ಬ್ರೋ, ಅಮೇಸಿಂಗ್ ಬ್ರೋ. ಮತ್ತೆ ಬ್ರೋ, ಐ ಹವ್ ಸೀನ್ ಯು ಕೊಲಾಬ್ ವಿತ್ ಲೈಕ್ ಕನ್ನಡ ಇಂಡಸ್ಟ್ರಿ ಆಲ್ಸೋ ಬ್ರೋ. ಐ ಥಿಂಕ್ ಡಾಲಿ ಧನಂಜಯ್ ಅವ್ರಿಗೆ ಯು ಮೇಡ್ ಹೌದು 2 ಟೈಟಲ್ ಟ್ರ್ಯಾಕ್ಸ್ ಸಮಥಿಂಗ್ ಏನೋ ಮಾಡಿದ್ರ ನೀವು ಮತ್ತೆ ಪವನ್ ಸಾಧಕ್ ಅವರು. ಪವನ್ ಬ್ರೋ. ಹೌದು ಯಾವ ಮೂವಿ ಬ್ರೋ ಅದು? ಐ ಫರ್ಗಾಟ್ ದ ನೇಮ್, ನಂಗೆ ತಲೆಯಲ್ಲಿ ಬ್ರೋ, ಬಡವ ಹೊಯ್ಸಳ ರಾಸ್ಕಲ್. ಮತ್ತೆ ಕೋಟಿ. ಹೊಯ್ಸಳ ಹೊಯ್ಸಳ ಮತ್ತೆ ಮತ್ತೆ ಕೋಟಿ. ಕೋಟಿ ಅದೆಂಗಾಯ್ತು ಬ್ರೋ? ಐ ವಾಸ್ ಸೋ ಹೌದು ಹ್ಯಾಪಿ ಬ್ರೋ. ಲೈಕ್ ಐ ವಾಸ್ ಆಕ್ಚುಲಿ ಶೋಯಿಂಗ್ ಟು ಆಲ್ ಆಫ್ ಮೈ ಸರ್ಕಲ್ ಬ್ಯಾಂಗ್ಳೂರಲ್ಲಿ. ಲೈಕ್ ಸಿ ಬಾಯ್ಸ್ ಕೊಲಾಬ್ರೇಟ್ ಮಾಡಿದ್ದಾರೆ ಡಾಲಿ ಧನಂಜಯ್ ಜೊತೆ ಅಂತ. ಇದೆಂಗಾಯ್ತು ಬ್ರೋ ದಿಸ್ ಪ್ರಾಸೆಸ್? ವೆರಿ ಇಂಟ್ರೆಸ್ಟಿಂಗ್ ಬ್ರೋ.
ಹಾ ಬ್ರೋ, ಅಂದ್ರೆ ಅದು ಇದು KRG ಇದಾರೆ, KRG ಇದು ಉಂಟಲ್ಲ ಬ್ರೋ. ಹೌದು. ಅಲ್ಲಿ ನಮ್ದು ಟೀಮ್ ಮೆಂಬರ್ ಒಬ್ಬ ಅಲ್ಲಿ ವರ್ಕ್ ಮಾಡ್ತಾನೆ ಬ್ರೋ. ಮುಂಚೆ ಅವನೇ ಹ್ಮ್ ಪೂರ್ತಿ ಎಲ್ಲ, ಇವಾಗ್ಲೂ ನಂದು ಯೂಟ್ಯೂಬ್ ಮತ್ತೆ ಎಲ್ಲ ಪೂರ್ತಿ ಅವನೇ ಹ್ಯಾಂಡಲ್ ಮಾಡೋದು ಬ್ರೋ, ಸುಹಾಸ್ ಅಂತ. ಹ್ಮ್ ಅವನಲ್ಲಿ ವರ್ಕ್ ಮಾಡ್ತಾನೆ ಬ್ರೋ. ಲೈಕ್ ಅವಾಗ ಇದು ಇದು ಡಾಲಿ ಅವ್ರದ್ದು ಅದು ಹ್ಮ್ ಹೊಯ್ಸಳ ಮೂವಿ ಬಂದಿದ್ದ ಟೈಮಲ್ಲಿ ಹ್ಮ್ ನಂದು ಫ್ರೆಂಡ್ಸ್ ಇದಾರೆ, ನಂದೊಂದು ಟೀಮ್ ಉಂಟು ಮೈಸೂರಲ್ಲಿ, ಈ ತರ ರಾಪ್ ಎಲ್ಲ ಮಾಡ್ತೀವಿ, ಒಂದ್ ಟ್ರ್ಯಾಕ್ ಹ್ಮ್ ಮಾಡಿಸ್ಲಾ ಅಂತ ಕೇಳ್ತಾನೆ ಅವರು. ಹ್ಮ್ ಹ್ಮ್ ಅವಾಗ ಸರಿ ಆಯ್ತು ಮಾಡ್ಸು ಅಂತ ಅಂದಾಗ ನಾವೊಂದು ರಫ್ ಟ್ರ್ಯಾಕ್ ಮಾಡಿ ಕಳಿಸ್ತೀವಿ ಬ್ರೋ, ಟಕ್ ಅಂತ ಒನ್ ಹ್ಮ್ ಡೇಲೆ ಟ್ರ್ಯಾಕ್ ಮಾಡಿ ಹ್ಮ್ ಕಳಿಸ್ತೀವಿ. ಅದು ಹ್ಮ್ ಫುಲ್ ಡಾಲಿ ಸರ್ ಫುಲ್ ಇಷ್ಟ ಆಗ್ಬಿಡುತ್ತೆ ಬ್ರೋ. ಹ್ಮ್ ಫುಲ್ ಇಷ್ಟ ಆದ್ಮೇಲಿಂದ ಓಕೆ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತೆಲ್ಲ ಮಾಡಿ, ಮತ್ತೆ ಪುನಃ ನೆಕ್ಸ್ಟ್ ಅದೇ ಮೂವೀಸ್ ಗಳೆಲ್ಲ ಬಂದಾಗ ಅವರೇ ಹೇಳ್ತಾರೆ, ನಿಮ್ ಹ್ಮ್ ಬಾಯ್ಸ್ ಜೊತೆ ಒಂದು ಟ್ರ್ಯಾಕ್ ಮಾಡಿಸು, ಹಿಪ್ ಅಮೇಜಿಂಗ್ ಸಂಸ್ಕೃತಿ ಬ್ರೋ. ಬಾಯ್ಸ್ ಜೊತೆ ಹ್ಮ್ ಟಿಲ್ಲು ಜೊತೆ ಒಂದು ಟ್ರ್ಯಾಕ್ ಮಾಡಿ, ಟಿಲ್ಲು ಪವನ್ಸ್ ಅವ್ರ ಜೊತೆ ಒಂದು ಟ್ರ್ಯಾಕ್ ಮಾಡಿಸು, ಆ ತರ ಅಂತೆಲ್ಲ. ದಟ್ಸ್ ಅದೆಲ್ಲ ಬ್ರೋ ಅಮೇಜಿಂಗ್ ಬ್ರೋ. ಇವಾಗೆಲ್ಲ ಮಜಾ ಉಂಟು ಬ್ರೋ. ದಟ್ಸ್ ಅಮೇಜಿಂಗ್ ಬ್ರೋ. ಆಮೇಲೆ ಐ ಸಾ ಲೈಕ್ ಆ ವಿಡಿಯೋನು ನೋಡ್ದೆ ಬ್ರೋ. ಅವರು ಬಂದು ಒಂದು ಕ್ಲಿಪ್ ಇತ್ತಲ್ಲ ಹಾ ಬ್ರೋ, ಬ್ರೋ, ನೀವು 3 ಜನ ನಡೀತಿರೋದು. ಹೌ ವಾಸ್ ಇಟ್ ಹಾ ಬ್ರೋ ಬ್ರೋ, ಹಾ ವೆನ್ ಬ್ರೋ. ಯು ಮೆಟ್ ವೆನ್ ಯು ಮೆಟ್ ಹಿಮ್ ಅಂಡ್ ಅವ್ರು ಏನ್ ಹೇಳಿದ್ರು? ಹೌ ವಾಸ್ ದಟ್? ಬಿಕಾಸ್ ಇಟ್ ಇಸ್ ಅ ಗ್ರೇಟ್ ಥಿಂಗ್ ಬ್ರೋ. ಲೈಕ್ ಒನ್ ಲೈಕ್ ಎಸ್ಟಾಬ್ಲಿಷ್ಡ್ ಪರ್ಸನ್ ಫ್ರಮ್ ದ ಇಂಡಸ್ಟ್ರಿ ನಿಮ್ನ ಹಾ ಗುರ್ತಿಟ್ಟಿ ಬ್ರೋ, ಇಫ್ ಇಸ್ ಗೆಟಿಂಗ್ ಯೋರ್ ವರ್ಕ್ ಆನ್ ಹಿಸ್ ಯಾಕಂದ್ರೆ ಒಂದು ಮೂವಿ ಅಂದ್ರೆ ಇಟ್ಸ್ ಸೆಲೆಬ್ರೇಷನ್ ಕರ್ನಾಟಕ ಬ್ರೋ. ಆ ಮೂವಿಗೆ ಹೌದು ಅಸೋಸಿಯೇಟ್ ಆಗಿ ಬ್ರೋ. ನೀವು ಟ್ರ್ಯಾಕ್ ಮಾಡ್ತೀರಾ, ವಿಡಿಯೋ ಮಾಡ್ತೀರಾ, ಅವ್ರು ಪ್ರಮೋಟ್ ಮಾಡ್ತಾರೆ ಅಂದ್ರೆ, ಅಂಡ್ ಅವ್ರನ್ನ ಮೀಟು ಮಾಡ್ತೀರಾ, ನೀವು ಶೂಟ್ ಮಾಡ್ತೀರಾ, ಆ ಪ್ರಾಸೆಸ್ ಎಲ್ಲ ಹೆಂಗಿತ್ತು ಬ್ರೋ? ಹೌ ಡಿಡ್ ಯು ಫೀಲ್? ಬ್ರೋ ನನಗ್ ಡೌಟ್ ಆಗಿತ್ತು ಬ್ರೋ ಫಸ್ಟ್ ಶೂಟ್ ಹೋದಾಗ, ಬರ್ತಾರಾ ಹ್ಮ್ ಬ್ರೋ, ಪಕ್ಕಾ ಬರ್ತಾರಾ ಬ್ರೋ, ನಿಜ ಬರ್ತಾರಾ ಬ್ರೋ ಅಂತ. ಅವ್ರು ಬಂದಂಗೆ ಫುಲ್ ಖುಷಿ ಆಗ್ಬಿಟ್ಟಿರೋದು ಬ್ರೋ. ನಾನು ಬ್ರೋ ಯಾರನ್ನ ನೋಡ್ತಾ ಇದ್ದೀನಿ, ನಾನೆಲ್ಲ ಇಷ್ಟು ದಿನ ಬರೀ ಹ್ಮ್ ಮೂವಿಯಲ್ಲಿ ಮತ್ತೆ ಥಿಯೇಟರ್ಸ್ ಅಲ್ಲಿ ನೋಡ್ತಾ ಇದ್ದೆ, ಅದೇ ಥಿಯೇಟರ್ ಅಲ್ಲಿ ಮತ್ತೆ ಫೋನ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ಇಷ್ಟು ಸಡನ್ ಹ್ಮ್ ಆಗಿ ಇವಾಗ ನೋಡ್ದಾಗಿನೇ ಮತ್ತೆ ಧನಂಜಯ್ ಸರ್ ಮಾತ್ರ ಕ್ರೇಜಿ ಬ್ರೋ. ಫುಲ್ ಅಂದ್ರೆ ಫುಲ್ ಹ್ಮ್ ಚಿಲ್ ಪರ್ಸನ್ ಬ್ರೋ. ಹ್ಮ್ ಆರಾಮ್ ಅಂದ್ರೆ ಫುಲ್ ಸಪೋರ್ಟ್ ಮಾಡ್ತಾರೆ ಬ್ರೋ. ಇಲ್ಲ ಮಾಡಿ, ಹ್ಮ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಹ್ಮ್ ಏನಾದ್ರು ಒಳ್ಳೇದಾಗುತ್ತೆ, ಏನಾದ್ರು ಇದ್ರೆ ನನ್ನ ಹತ್ರ ಏನಾದ್ರು ನನ್ನಿಂದ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳಿ, ಲೈಕ್ ಈ ತರ ಎಲ್ಲ ಮಾತಾಡ್ತಾರೆ ಬ್ರೋ. ಅವಾಗ ಹ್ಮ್ ಅದೇ ನೀವೇ ಹೇಳ್ತಿರಲ್ಲ ಬ್ರೋ, ಒಬ್ಬ ಅದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಮೇನ್ ಪರ್ಸನ್ ಇವಾಗ ನಮಗೆ ಸಪೋರ್ಟ್ ಮಾಡ್ತಾರೆ ಹ್ಮ್ ಅಂತಂದ್ರೆ ಅದು ಬೇರೆನೆ ಲೆಕ್ಕಾಚಾರ ಅಲ್ವಾ ಬ್ರೋ. ಹೌದು, ನಿಜ ಮಜಾ ಬ್ರೋ. ಇರುತ್ತೆ ಬ್ರೋ. ದಟ್ಸ್ ಅದೇ ಪ್ರತಿ ದಟ್ಸ್ ಟ್ರ್ಯಾಕ್ಸ್ ಕ್ರೇಜಿ ಗಳಿಗೆ ಬ್ರೋ. ಎಲ್ಲದಕ್ಕೂ ಅದೇ ಶೂಟ್ ಎಲ್ಲ ಬರ್ತಾರೆ ಬ್ರೋ. ವಿಡಿಯೋದಲ್ಲಿ ಇಲ್ಲ ನಾನು ಬರ್ತೀನಿ, ಓಕೆ ನಾನು ಬರ್ತೀನಿ ಬಿಡು, ಬಿಸಿ ಇದ್ರು ಇಲ್ಲ ನಾನು ಟೈಮ್ ಮಾಡ್ಕೊಂಡು ಬರ್ತೀನಿ, ಈ ಟೈಮಿಗೆ ನಾನು ಬರ್ತೀನಿ, ನೀವೆಲ್ಲ ಪ್ಲಾನ್ ಮಾಡ್ಕೊಳ್ಳಿ ಅಂತ. ನಾವು ಅದಕ್ಕಿಂತ ಮುಂಚೆ ಬೇರೆ ಏನೇನೆಲ್ಲ ಶೂಟ್ ಮಾಡ್ಬೇಕು ಅದೆಲ್ಲ ಮುಗಿಸ್ತೀವಿ ಬ್ರೋ. ಹ್ಮ್ ಲೈಕ್ ಆ ಹ್ಮ್ ಟೈಮಲ್ಲಿ ಅವ್ರು ಬಂದಾಗ ಅವರು ಆರಾಮಾಗಿರ್ತಾರೆ, ಫುಲ್ ಆರಾಮಾಗಿರ್ತಾರೆ ಅವರು. ಮಜಾ ಇರುತ್ತೆ ಅವರು. ಹ್ಮ್ ದಟ್ಸ್ ಅಮೇಜಿಂಗ್ ಬ್ರೋ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಗೈಸ್ ಬ್ರೋ. ಅಂಡ್ ಇನ್ನೊಂದು ಇನ್ಸ್ಟೆನ್ಸ್ ಹೇಳ್ಬೇಕು ಬ್ರೋ, ನಾನು ನಿಮ್ಗೆ ವಿಡಿಯೋ ಕಳ್ಸಿದ್ದೆ ಅನ್ಕೊಂತೀನಿ. ದೇ ವಾಸ್ ದಿಸ್ ಪ್ಲೇಸ್ ಕಾಲ್ಡ್ ನಿಮ್ಮ ಲೋಕಲ್ ಅಂತ, ನಮ್ಮ ಏರಿಯಾ ಹತ್ರ ಒಂದು ಜಾಗ ಇತ್ತು ಬ್ರೋ. ಇಟ್ ಇಸ್ ಲೈಕ್ ಟೀ ಶಾಪ್, ಅಂಡ್ ಇಟ್ ಇಸ್ ಲೈಕ್ ಟೀ ಶಾಪ್ ಅಂತಂದ್ರೆ ಸ್ನಾಕ್ಸ್ ಲೈಕ್ ಟೀ ಎಲ್ಲ ಸಿಗುತ್ತೆ. ನಾವು ಬಾಯ್ಸ್ ಎಲ್ಲ ಅಡ್ಡ ಹಾಕಕ್ ಹೋಗ್ತಿದ್ದಾವ ಅಲ್ಲಿ. ಸೊ ಎವ್ರಿ ಓಕೆ. ನೈಟ್ ಐ ಟು ಗೋ ದೇರ್ ಆಯ್ತಾ. ಆಮೇಲೆ ಆ ಟೈಮಲ್ಲೇ ಐ ಥಿಂಕ್ ಹೊಯ್ಸಳಗೆ ನೀವು ಒಂದು ಟೈಟಲ್ ಟ್ರ್ಯಾಕ್ ಮಾಡಿದ್ರಲ್ಲ, ಅಂಡ್ ಅಲ್ಲಿ ಕನ್ನಡ ಕಾನ್ಸೆಪ್ಟ್ ಬ್ರೋ. ಫುಲ್ ದಟ್ ಎಂಟೈರ್ ಕೆಫೆ ಇಸ್ ಲೈಕ್ ಕರ್ನಾಟಕ ಕಾನ್ಸೆಪ್ಟ್ ಆಯ್ತಾ. ಅಲ್ಲಿ ಕನ್ನಡ ಆಕ್ಟರ್ಸ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಯಾವಾಗ ಕನ್ನಡ ಸಾಂಗ್ಸ್ ಪ್ಲೇ ಆಗ್ತಿರತ್ತೆ ಅಲ್ಲಿ. ನಾ ಒಂದು ಹಾ ಟೀ ಬ್ರೋ. ಆರ್ಡರ್ ಮಾಡಿ ಐ ಆಮ್ ವೇಟಿಂಗ್ ಇನ್ ದ ಲೈನ್ ಟು ಗೆಟ್ ಎ ಟೀ. ಅವಾಗ ನೋಡಿದ್ರೆ ಲೈಕ್ ನಿಮ್ ಟ್ರ್ಯಾಕ್ ಪ್ಲೇ ಆಗ್ತಿತ್ತು ಬ್ರೋ, ದಟ್ ಟೈಟಲ್ ಟ್ರ್ಯಾಕ್ ಆಯ್ತಾ, ಹೊಯ್ಸಳ ಟ್ರ್ಯಾಕ್. ಐಮ್ ಲೈಕ್ ಇವಾಗ 2 days ಬ್ಯಾಕ್ ಯಾವಾಗ ಕೇಳಿಸ್ಕೊಂಡಲ್ಲ ಅಂತ. ಐ ಥಿಂಕ್ ನಾನು ನಿಮ್ಗೊಂದು ವಿಡಿಯೋ ಕಳ್ಸಿದ್ದೆ ಮಾಡಿ, ಆ ಹೌದೌದು ಬ್ರೋ, ಲೊಕೇಶನ್ ಒಂದು ವಿಡಿಯೋ ಮಾಡಿ. ಕಳ್ಸಿದ್ರಿ. ಐಮ್ ಲೈಕ್ ಸೊ ಅವತ್ತು ಬ್ರೋ, ಲೈಕ್ ಐ ಫೆಲ್ಟ್ ಸೋ ಹ್ಯಾಪಿ ಬಿಕಾಸ್ ನಮ್ಮ ಹುಡುಗರು ಯಾರೋ ನಮ್ಗೆ ಗೊತ್ತಿರೋರು ಮಾಡಿದ್ದಾರೆ ಆ ಟ್ರ್ಯಾಕ್. ಇಲ್ಲಿ ಪ್ಲೇ ಲೈಕ್ ಹೌದು. ಔಟ್ ಆಫ್ ನೋವೇರ್ ಬ್ರೋ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ರ್ಯಾಂಡಮ್ ಆಗಿ ಹೋದೆ, ಆ ಟ್ರ್ಯಾಕ್ ಪ್ಲೇ ಆಗ್ತಿತ್ತು. ದಟ್ ಈಸ್ ವೆನ್ ಐ ಫೆಲ್ಟ್ ಸೋ ಹ್ಯಾಪಿ ಬ್ರೋ. ಹೌದು ಬ್ರೋ. ದಟ್ಸ್ ಅ ಗ್ರೇಟ್ ಥಿಂಗ್ ಬ್ರೋ. ಲೈಕ್ ಅದೇ ತರ ಬೇರೆ ಅಂದ್ರೆ ಲೈಕ್ ಇವಾಗ ಯಾವ ತರ ಟ್ರ್ಯಾಕ್ಸ್ ಗಳೆಲ್ಲ ಪ್ಲೇ ಮಾಡ್ತಾರೆ, ಅದೇ ತರ ಬೇರೆ ಕೆಫೆಗಳಲ್ಲಿ ಮತ್ತೆ ಲೈಕ್ ಎಲ್ಲ ಈ ತರ ಶಾಪ್ ಗಳಲ್ಲೆಲ್ಲ ಪ್ಲೇ ಮಾಡ್ತಾರೆ ಅಂತಂದ್ರೆ, ಲೈಕ್ ಕನ್ನಡಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರೆ ಲೈಕ್ ತುಂಬಾನೇ ಹೌದು. ರೀಚ್ ಔಟ್ ಆಗ್ಬೋದು ಬ್ರೋ. ಈಸಿಯಾಗಿ ರೀಚ್ ಔಟ್ ಆಗ್ಬೋದು, ಇನ್ನು ಬೇಗನೆ ರೀಚ್ ಔಟ್ ಆಗ್ಬೋದು ಬ್ರೋ, ತುಂಬಾ ಟೈಮ್ ಹೌದು. ತಗೊಳಲ್ಲ ಅಂತ. ಹೌದು ಬ್ರೋ. ಐ ಥಿಂಕ್ ನಮಗೂ ಲೈಕ್ ಆರ್ಟಿಸ್ಟ್ ಆಗಿ ವಿಲ್ ಹ್ಯಾವ್ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಬ್ರೋ. ಲೈಕ್ ಹೌದು. ಏನಕ್ಕೆ ಮಾಡ್ತಿದ್ದೀರಿ, ಲೈಕ್ ಏನ್ ಇಂಪಾರ್ಟೆನ್ಸ್, ನೀವು ಸಪೋರ್ಟ್ ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತೆಲ್ಲ ನಾವು ಜನಕ್ಕೆ ಹೌದು ಬ್ರೋ. ತೋರಿಸಿದ್ರೆ ಐ ಥಿಂಕ್ ದೇ ವಿಲ್ ಸಪೋರ್ಟ್ ಬ್ರೋ. ಲೈಕ್ ಬಿಕಾಸ್ ದ ಸೀನ್ ಇಸ್ ಗ್ರೋಯಿಂಗ್. ಲೈಕ್ ಎಸ್. ಇಫ್ ಯು ಸಿ ಫ್ರಮ್ ವೇರ್ ವಿ ಸ್ಟಾರ್ಟ್ ಅಂಡ್ ವೇರ್ ವಿ ಆರ್ ಟುಡೇ, ದ ಸೀನ್ ಗ್ರೋ ಆಗ್ತಾನೆ ಇದೆ. ಅಂಡ್ ಕನ್ನಡ ರ್ಯಾಪ್ ಹೌದು ಬ್ರೋ. ನೋಡಿದ್ರೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಮೂವೀಸ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂತಿದ್ದಾರೆ. ಎವ್ರಿ ಒನ್ ವಾಂಟ್ಸ್ ದಟ್. ಇಫ್ ಯು ಸಿ ಲೈಕ್ ಬ್ಯಾಡ್ ಬಾಯ್ಸ್ ಅಲ್ಲೂ ಡಿಟ್ಟೋ ಮತ್ತೆ ಹೌದು. ವಿಜು ಬ್ರೋ, ದೇ ಗಾಟ್ ಇನ್ ಟು ದ ಸೀನ್. ಅದು ಲೈಕ್ ಒಂದು ಲೈಕ್ ಮ್ಯಾಸಿವ್ ಬ್ರೋ. ದ ಬ್ರೇಕ್ ಥ್ರೂ ಹೌದು ಹೆಂಗಿತ್ತು ಬ್ರೋ. ಹೇಳಿ, ಬ್ಯಾಡ್ ಬಾಯ್ಸ್ ಸಾಂಗ್ ಅದು ನೆಕ್ಸ್ಟ್ ಲೆವೆಲ್ ಬ್ರೇಕ್ ಥ್ರೂ ಅದು. ಫುಲ್ ಬೂಮ್ ಆಗ್ಬಿಡ್ತು ಬ್ರೋ. ಅವಾಗ ಎಲ್ಲ ಫುಲ್ ಬಾಯ್ಸ್ ಎಲ್ಲ ಫುಲ್ ರ್ಯಾಪ್ 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 ರ್ಯಾಪ್, ಎಲ್ಲಾರು ಅಷ್ಟೇ ಬ್ರೋ. ಯಾರು ರ್ಯಾಪ್ ಕೇಳೋದಿಲ್ಲ ಅವ್ರು ಸಹ ಎಲ್ಲ ಹ್ಮ್ ಫುಲ್ ರ್ಯಾಪ್ ಅಂತ ಸ್ಟಾರ್ಟ್ ಮಾಡಿದ್ರು ಬ್ರೋ. ಅದೊಂದು ಒಳ್ಳೆ ಹೌದು ಬೂಮ್ ಬ್ರೋ. ಬ್ರೋ ಹಿಪ್ ಹಾಪ್ ಸೀನ್ಗೆ. ದಟ್ಸ್ ಕ್ರೇಜಿ ಬ್ರೋ. ಅಂಡ್ ಟಾಕಿಂಗ್ ಅಬೌಟ್ ಲೈಕ್ ಕರ್ನಾಟಕ ಅಂಡ್ ಕನ್ನಡ ರ್ಯಾಪ್ ಇಂಡಸ್ಟ್ರಿ ಬ್ರೋ, ನಿಮ್ ಫೇವ್ರೆಟ್ ಆರ್ಟಿಸ್ಟ್ ಯಾರು ಬ್ರೋ ಕನ್ನಡ ಅಲ್ಲಿ ಎಸ್ಪೆಷಲಿ?
ಡಿವೈನ್ ಮತ್ತೆ ಲಿಲ್ ಬೇಬಿ ಅಂತ ಹೇಳಿದ್ರಿ, ಆಯ್ತು ಬಿಡಿ. ಡಿವೈನ್ ಇಸ್ ಇನ್ ನ್ಯಾಷನಲ್ ಲೆವೆಲ್, ಲಿಲ್ ಬೇಬಿ ಇಸ್ ಫ್ರಮ್ ದ ವೆಸ್ಟ್. ಸೊ ಕನ್ನಡಲ್ಲಿ ಯಾರು ಬ್ರೋ ನಿಮ್ ಫೇವ್ರೆಟ್ ಆರ್ಟಿಸ್ಟ್ ಬ್ರೋ ಹುಮ್ ಯು ಅಂದ್ರೆ ಲೈಕ್ ಫೇವ್ರೇಟ್ ಅಂದ್ರೆ ಎಲ್ಲಾರು ಇಷ್ಟಾನೇ ಬ್ರೋ, ಬಟ್ ನಾನ್ ಜಾಸ್ತಿ ಟ್ರ್ಯಾಕ್ಸ್ ಗಳು ಕೇಳೋದು ಕನ್ನಡದಲ್ಲಿ ಅಂತಂದ್ರೆ ಬಟಾಲಿಯನ್ಸ್ ಕೇಳ್ತೀನಿ ಬ್ರೋ. ಬೆಟರ್ ಆಸ್ ಲವ್ಲಿ ಬಟಾಲಿಯನ್ಸ್ ಬ್ರೋ. ಕ್ರೇಜಿ ಬ್ರೋ. ಬಟಾಲಿಯನ್ಸ್ ಮತ್ತೆ ಡಿ ಸಿ ಕೇಳ್ತೀನಿ ಬ್ರೋ. ಡಿ ಡಿ ಸಿ ಸಿ ಗೊತ್ತು ಬ್ರೋ, ಐ ನೋ ಡಿ ಸಿ. ಲೈಕ್ ಯು ಗೈಸ್ ಕೊಲಾಬ್ ಮಾಡಿದ್ರಲ್ಲ ಬ್ರೋ, ಡಿ ಸಿ ಬ್ರೋ ಮತ್ತೆ ಬ್ರೋ ನೀನು ಕೊಲಾಬ್ ಮಾಡ್ದೆ. ಬ್ರೋ. ನೈಸ್ ಬ್ರೋ. ಮತ್ತೆ ಎಸ್ ಪಿ ಬಿ ಕ್ರೇಜಿ ಮಾಡ್ತಾನೆ ಬ್ರೋ. ಕ್ರೇಜಿ ಹೌದು. ಅಂದ್ರೆ ಕ್ರೇಜಿ ಮಾಡ್ತಾನೆ ಎಸ್ ಪಿ ಬಿ. ಹ್ಮ್. ಮತ್ತೆ ಅದೇನೇ ಬ್ರೋ, ಒಂದು ಸ್ವಲ್ಪ ಆರ್ಟಿಸ್ಟ್ ಗಳದ್ದು ಟ್ರ್ಯಾಕ್ಸ್ ಗಳನ್ನ ತುಂಬಾ ರ್ಯಾಂಡಮ್ ಆಗಿ ಕೇಳ್ತಾ ಇರ್ತೀನಿ ಬ್ರೋ ಯಾವಾಗ್ಲೂ. ಮತ್ತೆ ಇನ್ನು ಸ್ವಲ್ಪ ಇನ್ನು ಅಂದ್ರೆ ಪ್ರಮೋಷನ್ಸ್ ಅಲ್ಲಿ ಇವಾಗ ಇರುತ್ತಲ್ಲ ಬ್ರೋ, ಸ್ಟೋರೀಸ್ ಅಲ್ಲೆಲ್ಲ ಯಾವ್ದಾದ್ರು ಟ್ರ್ಯಾಕ್ಸ್ ಗಳದ್ದು ಅಪ್ಡೇಟ್ಸ್ ಆಗಿದ್ರೆ ಟಕ್ ಅಂತ ನೋಡ್ತೀನಿ. ಓಕೆ ಕೂಲ್ ಅಂತ ಒಂದು ಕಮೆಂಟ್ ಎಲ್ಲ ಮಾಡಿ ಅಥವಾ ಲೈಕ್ ಎಲ್ಲ ಮಾಡಿ ಓಕೆ ಪೀಸ್ ಅಂತ ಸುಮ್ಮನೆ ಆಗೋದು. ದಟ್ಸ್ ಇನ್ನು ನೈಸ್ ಬ್ರೋ. ಅವಾಗ ಟ್ರ್ಯಾಕ್ಸ್ ಗಳು ಕೇಳ್ತಾ ಇರ್ತೀನಿ ಅಂದ್ರೆ ಬಟಾಲಿಯನ್ಸ್ ಜಾಸ್ತಿ ಕೇಳ್ತೀವಿ ಬ್ರೋ. ನಾನ್ ಮಾತ್ರ ಅಲ್ಲ, ನನ್ ಟೀಮ್ ಬೆಟಾಲಿಯನ್ಸ್ ಪೂರ್ತಿ ಎಲ್ಲ ಕೇಳ್ತೀವಿ. ಬೆಟಾಲಿಯನ್ಸ್ ಇಸ್ ನೆಕ್ಸ್ಟ್ ಲೆವೆಲ್ ಬ್ರೋ. ಲೈಕ್ ಅವ್ರ ಲಿರಿಕ್ಸ್ ಮತ್ತೆ ಅವ್ರ ಫ್ಲೋ ಎಲ್ಲ ಬರುತ್ತಲ್ಲ, ನಮ್ ಬಾಯ್ಸ್ ಫ್ಲಿಪ್ ಆಗ್ತಿರ್ತಾರೆ ಬ್ರೋ. ಭರತ್ ಅಂತ ನನ್ನ ಫ್ರೆಂಡ್ ಒಬ್ನಿದ್ದಾನೆ, ಈಸ್ ಅ ಡ್ಯಾನ್ಸರ್. ಅವನ್ ಯಾವಾಗೂ ಲೈಕ್ ವೆನ್ ಹಾ ಇಸ್ ಹಾ ಪ್ಲೇಯಿಂಗ್, ಲೈಕ್ ಅವ್ನ್ ಯಾವಾಗ ಅಂದ್ರೆ ಲೈಕ್ ಎಲ್ಲರೂ ಲೈಕ್ ರೋಡ್ ಟ್ರಿಪ್ ಹೋಗ್ತೀರಾ, ಫಸ್ಟ್ ಸ್ಟಾರ್ಟ್ ಮಾಡ್ತೀರಿ ಸಾಂಗ್ಸ್ ಕೇಳೋದು, ಆ ಬೆಟಾಲಿಯನ್ಸ್ ಪ್ಲೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಬಾಯ್ಸ್ ಎಲ್ಲ ವೈಬ್ ಮಾಡೋದು. ನೆಕ್ಸ್ಟ್ ಲೆವೆಲ್ ಬ್ರೋ. ಅವರು ಬಾಯ್ಸ್ ಆಕಾಶ್ ಅಂಡ್ ರಾಬ್, ವಿಚ್ ಔಟ್ ಟು ದೆಮ್, ಡೂಯಿಂಗ್ ಇಟ್ ಕ್ರೇಜಿ. ಹೌದು ಬ್ರೋ. ಒಳಗೆ ಬಾ ಇಸ್ ಹ್ಯಾಪನಿಂಗ್ ಅಲ್ವಾ, ಲೈಕ್ ಐ ಸಾ ಹಾ ದೇರ್ ಬ್ರೋ. ಪ್ರಮೋಷನ್ಸ್. I miss being in Bangalore, bro. Like, if I was there, I'd have been a part of Olage Ba, but I miss ಅದೇ being in ಅನ್ಕೋತಾ ಇದ್ದೆ Bangalore. ಬ್ರೋ, ಇದ್ದಿದ್ರೆ ನೀವ್ ಇರ್ತಿದ್ರಿ ಅಂತ. Bro, actually, Akash, bro, phone ಮಾಡಿದ್ರು, but what to do? I just came here for a different thing. ನೋಡೋಣ, very soon I'll be back. Hopefully, fingers crossed. ನೋಡೋಣ, bro. ಮತ್ತೆ ಬ್ರೋ, ಲೈಕ್ ವಾಟ್ ಆರ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬ್ರೋ? ಲೈಕ್ ಏನಾದ್ರು ಫ್ಯೂಚರ್, ಲೈಕ್ ವಾಟ್ ಇಸ್ ದ ಫ್ಯೂಚರ್ ಲುಕ್ ಲೈಕ್? ಎನಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಕಮಿಂಗ್ ಅಪ್? ವಾಟ್ ಆರ್ ಬ್ರೋ ಅದೇ ಲೈಕ್ ಏನಾದ್ರು ಎಕ್ಸೈಟೆಡ್ ಪ್ರಾಜೆಕ್ಟ್ ನಿಮ್ ಪರ್ಸನಲಿ, ಇದು ನೆಕ್ಸ್ಟ್ ಲೆವೆಲ್ ಆಗುತ್ತೆ ಗುರು ಅಂತ ಯಾವ್ದಾದ್ರು ಒಂದು ಫೀಲಿಂಗ್ ಇದೆಯಾ? ಏನ್ ಮಾಡ್ತಿದ್ದೀರಾ ಹಾ ಬ್ರೋ ನೆಕ್ಸ್ಟ್? ಇದೆ ಬ್ರೋ. ಇವಾಗ ಅಪ್ಕಮಿಂಗ್ ಅಂತಂದ್ರೆ ಆ, ಈ ಮಂತ್ ಇಲ್ಲ ಅಂದ್ರೆ ಅದೇ ಜಾನ್ ಮಿಡ್ ಅಲ್ಲಿ ಅಥವಾ ಡಿಸೆಂಬರ್ ಎಂಡ್ ಅಲ್ಲಿ ಬಿಗ್ ಶಾಟ್ ಮ್ಯೂಸಿಕ್ ವಿಡಿಯೋ ಡ್ರಾಪ್ ಆಗುತ್ತೆ ಬ್ರೋ. ಇಪಿದು ಹ್ಮ್ ಟ್ರ್ಯಾಕ್ ಹ್ಮ್ ಬಿಗ್ ಶಾಟ್ ಅಂತ ಒಂದು ಹ್ಮ್ ಟ್ರ್ಯಾಕ್ ಇತ್ತು, ಅದ್ರದ್ದು ಮ್ಯೂಸಿಕ್ ವಿಡಿಯೋ ಡ್ರಾಪ್ ಆಗುತ್ತೆ ಬ್ರೋ. ಹ್ಮ್ ಅದಾದ್ಮೇಲಿಂದ ಒಂದು ಟ್ರ್ಯಾಕ್ ಡ್ರಾಪ್ ಆಗುತ್ತೆ ಬ್ರೋ, ಮಜಾ ಇದೆ ಲೈಫ್ ಅಂತ. ಅದು ಹ್ಮ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಬ್ರೋ. ಆತರ ಫುಲ್ ಅಂದ್ರೆ ಟೈಟಲೇ ಹ್ಮ್ ಬೇರೆ ಟ್ರ್ಯಾಕೇ ಬೇರೆ ಬ್ರೋ. ಆತರ ಕ್ರೇಜಿ ಉಂಟು ಬ್ರೋ. ಫುಲ್ ಎಲ್ಲ ಕಂಪ್ಲೀಟ್ ಆಗ್ಬಿಡ್ತು ಬ್ರೋ. ವಿಜುವಲ್ಸ್ ಹ್ಮ್ ಒಂದ್ ಸ್ವಲ್ಪ ಪ್ಲಾನ್ ಮಾಡ್ತಾ ಇದೀವಲ್ಲ, ಬೇರೆ ಕಡೆ ಹೋಗಿ ಶೂಟ್ ಹ್ಮ್ ಮಾಡ್ಬೇಕು ಅಂತ. ನಾನು ಹ್ಮ್ ಊರುಗಳಿರೋದ್ರಿಂದ ಶೂಟಿಂಗ್ಗೆ ಹೋಗಕ್ ಆಗ್ತಿಲ್ಲ ಬ್ರೋ. ಅದೇ ಅದಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಶೂಟ್ ಮಾಡಿದ್ರೆ ಅದೊಂದು ಟ್ರ್ಯಾಕ್ ಬ್ರೋ. ಅದಾದ್ಮೇಲಿಂದ ಇನ್ನೊಂದು ಟ್ರ್ಯಾಕ್ ಬರುತ್ತೆ ಬ್ರೋ. ಅದು ಎಲ್ಲೂ ರಿವೀಲ್ ಮಾಡಲ್ಲ. ಕ್ರೇಜಿ ಓಕೆ. ಟ್ರ್ಯಾಕ್ ಬರುತ್ತೆ ಬ್ರೋ, ಮಸ್ತ್ ಆಗಿರೋ ಟ್ರ್ಯಾಕ್. ಅಮೇಝಿಂಗ್ ಪ್ರಾಮಿಸ್ ಅಮೇಝಿಂಗ್ ಮಾಡ್ತೀನಿ ಬ್ರೋ. ಬ್ರೋ. ಅಮೇಝಿಂಗ್ ಬ್ರೋ. ಗುಡ್ ಲಕ್ ಟು ಯು ಬ್ರೋ. ಆಮೇಲೆ ಬ್ರೋ, ಲೈಕ್ ದಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಾಸೆಸ್ ಅಲ್ಲಿ, ಲೈಕ್ ಐ ನೋ ದೇರ್ ವಿಲ್ ಬಿ ಅ ಲಾಟ್ ಆಫ್ ಫಿನಾನ್ಸಸ್ ಇನ್ವಾಲ್ವ್ಡ್ ಅಲ್ಲ ಬ್ರೋ? ಲೈಕ್ ಸ್ಟಾರ್ಟಿಂಗ್ ಫ್ರಮ್ ರೆಕಾರ್ಡಿಂಗ್ ಆಯ್ತಾ, ಮತ್ತೆ ನೀವು ಶೂಟಿಂಗ್ ಹೌದು. ಮಾಡ್ಬೇಕಂದ್ರೂ ಲೈಕ್ ಹಣ ಖರ್ಚು ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಹೌ ಡು ಯು ಹೌದು ಬ್ರೋ. ಲೈಕ್ ಗೆಟ್ ಇನ್ ಮನಿ? Do you like, how do you get in money? Is it a challenging thing, or you like sorted, you have a lot of money and you're putting it out? ಇಲ್ಲ ಬ್ರೋ, ಅದು ತುಂಬಾನೇ ಅಂದ್ರೆ ತುಂಬಾ ಸ್ಟ್ರಗಲ್ಸ್ ಬ್ರೋ. ಲೈಕ್ ಅಂದ್ರೆ ಮುಂಚೆ ಕ್ರೀವ್ ಮಾಡ್ಕೊಂಡಾಗ ಹಿಪ್ ಹಾಪ್ ಸಂಸ್ಕೃತಿ ಟೀಮ್ ಮಾಡ್ಕೊಂಡಿದ್ದಾಗ ಲೈಕ್ ಪ್ರತಿಯೊಬ್ಬರನ್ನು ಅಂದ್ರೆ ಈಗ ವಿಡಿಯೋಗ್ರಾಫರ್ಸ್ ಆಗ್ಬೋದು, ವಿಡಿಯೋ Mm-hmm. ಎಲ್ಲ ಹ್ಯಾಂಡಲ್ ಮಾಡ್ತಿದ್ದ ಬ್ರೋ ಬಾಬಿ ಅಂತ. ಕ್ರೇಜಿ Mm-hmm. ಬಾಯ್. Mm-hmm. ಮತ್ತೆ ಪುನಃ ಎಡಿಟಿಂಗ್ ಬಾಬಿನೇ ಮಾಡ್ತಿದ್ದ, ಮತ್ತೆ ಪವನ್ ಸಾಧಕ್ ಇದ್ರಲ್ಲ ಅವ್ರು ಎಡಿಟ್ ಮಾಡ್ತಾ ಇದ್ರು. ಸೊ ನಮ್ಗೆ Mm-hmm. ವಿಜುವಲ್ಸ್ ಅದು ಯಾವ್ದು ಅಷ್ಟು ಖರ್ಚು ಬರ್ತಿರ್ಲಿಲ್ಲ ಬ್ರೋ. ಮತ್ತೆ Mm-hmm. ಕ್ಯಾಮ್ರಾ ಒಂದು ರೆಂಟ್ ಮಾಡ್ಬೇಕು. ಅದನ್ನ ನನ್ನ ಫ್ರೆಂಡ್ಸ್ ಹತ್ರನ ಅಥವಾ ಯಾರ ಹತ್ರನಾದ್ರೂ ಇದ್ ಮಾಡಿ. ಮತ್ತೆ ನಂದು ಟೀಮ್ ಅಲ್ಲಿ ಒಂದ್ ಸ್ವಲ್ಪ ಜನ ಫ್ರೆಂಡ್ಸ್ ಇದಾರೆ ಬ್ರೋ. ಲೈಕ್ ಫೈನಾನ್ಷಿಯಲ್ ತುಂಬಾ ಹೆಲ್ಪ್ ಮಾಡ್ತಾರೆ ಬ್ರೋ. ಇವಾಗ ವಿಡಿಯೋಗೆ ಬ್ರೋ ಇದನ್ನ ನಾನ್ ಪ್ರೊಡ್ಯೂಸ್ ಮಾಡ್ತೀನಿ ನೀವು ಮಾಡಿ, ಬ್ರೋ ಇದನ್ನ ನಾನ್ ಪ್ರೊಡ್ಯೂಸ್ ಮಾಡ್ತೀನಿ ನೀವು ಮಾಡಿ. ಮಜಾ ಉಂಟು ಬ್ರೋ, ಟ್ರ್ಯಾಕ್ ಇಂದ ನಾನ್ ಪ್ರೊಡ್ಯೂಸ್ ಮಾಡ್ತೀನಿ ಮಾಡಿ ಅಂತ. ಲೈಕ್ ಅದೊಂದು ಫುಲ್ ಆರಾಮ್ ಸಾರ್ಟೆಡ್ ಬ್ರೋ. ಮತ್ತೆ ಇನ್ನು ಆಡಿಯೋ ಪಾರ್ಟ್ ಅಂತ ಬಂದ್ರೆ ಎಷ್ಟೇ ರೆಕಾರ್ಡಿಂಗ್ ಆಡಿಯೋಸ್ ಅಲ್ಲಿ ಇಷ್ಟು ಮಾಡ್ತೀವಿ ಬ್ರೋ. ರೆಕಾರ್ಡ್ ಮಾಡೋದು ಲೈಕ್ ಡಿ ಶಬ್ದ ಅಂತ Mm-hmm. ನೀವು ಕೇಳಿರ್ತೀರಾ ಅನ್ಕೋತೀನಿ. ಹೌದು ಹೌದು ಡಿ ಹೌದು. ಶಬ್ದ ಮೈಸೂರಿಂದ. Mm-hmm. ಬ್ರೋ Mm-hmm. ಅವ್ರದ್ದು ಸ್ಟುಡಿಯೋ ಉಂಟು ಬ್ರೋ, ಅಲ್ಲಿ ರೆಕಾರ್ಡ್ ಮಾಡ್ತೀವಿ. Mm-hmm. ಲೈಕ್ ಕಾಮ್ Mm-hmm. ಅಂಡ್ ಫುಲ್ ಪೀಸ್. ರೆಕಾರ್ಡಿಂಗ್ ಎಲ್ಲ ನಮ್ಗೆ ಜಾಸ್ತಿ Mm-hmm. ಇನ್ನು ಖರ್ಚಾಗಲ್ಲ ಬ್ರೋ. ಮತ್ತೆ ಪುನಃ Mm-hmm. ಮಿಕ್ಸ್ ಮಾಸ್ಟರಿಂಗ್ ಅಷ್ಟೇನೆ ಬ್ರೋ. ಫಸ್ಟ್ ಎಲ್ಲ ಇದು 80 ಬ್ರೋ ಮಾಡ್ಕೊಡ್ತಿದ್ರು ಬ್ರೋ.
ಏನು ಚಾರ್ಜಸ್ ಹ್ಮ್ ಮಾಡ್ತಾ ಇರ್ಲಿಲ್ಲ. ಏಟಿ ಎಲ್ಲ ಹ್ಮ್ ರಿವೀಲ್ ಮಾಡ್ತಾ ಇದೀನಿ ಇವಾಗ. ಹ್ಮ್ ಮತ್ತೆ ಪುನಃ ಹಾ ರಾಗ್ ಬ್ರೋ ಮಾಡ್ಕೊಟ್ರು ಬ್ರೋ, ಬಿಗ್ ಶಾಟ್ ಇದು ಅದು ಸೌತ್ ಸೈಡ್ ಇಪಿ ಫುಲ್ ಹ್ಮ್ ರಾಗ್ ಬ್ರೋ ಮಾಡ್ಕೊಟ್ಟಿದ್ದು ಬ್ರೋ. ಅದನ್ನು ಸ್ವಲ್ಪ ಹ್ಮ್ ಜಾಸ್ತಿ ನನಗೇನು ಫಿನಾನ್ಷಿಯಲಿ ಅಷ್ಟೊಂದೇನು ಇದಾಗಿಲ್ಲ ಬ್ರೋ. ಮತ್ತೆ ಹ್ಮ್ ಇವಾಗ ಯೂಟ್ಯೂಬ್ ಇಂದ ಸ್ವಲ್ಪ ದುಡ್ಡೆಲ್ಲ ಬರಕ್ ಶುರು ಆದ್ಮೇಲಿಂದ ಎಲ್ಲ ಪೀಸ್ ಬ್ರೋ. that's crazy, bro. ಅದೇ ಬ್ರೋ, ಲೈಕ್ ವೆನ್ ಯು ಹ್ಯಾವ್ ಲೈಕ್ ವೆಲ್ ವಿಶರ್ಸ್ ಆರ್ ಪೀಪಲ್ ಹೂ ಸಪೋರ್ಟ್ಸ್ ಅರೌಂಡ್ ಯು ಅಲ್ವಾ, ಲೈಕ್ ಯಾರ್ಯಾರ ಹೌದು, ಹೆಸರು ಮೆನ್ಷನ್ ಮಾಡ್ದಲ್ಲ ನೀವು, ಲೈಕ್ ಎವ್ರಿ ಒನ್ ಆರ್ ಲೈಕ್ ವೆಲ್ ವಿಶರ್ಸ್ ನಿಮ್ಗೆ. ಸೊ ನಿಮ್ ಕನೆಕ್ಷನ್ಸ್ ಎಷ್ಟಿರುತ್ತೋ ಅಷ್ಟು ಕೆಲಸ ಈಸಿ ಆಗುತ್ತೆ ತಾನೆ, ತುಂಬಾ ಲೈಕ್ ಈಸಿ ದಟ್ ಆಗುತ್ತೆ ಇಸ್ ಹೌ ಬ್ರೋ. ಲೈಫ್ ಇಸ್. ಸೊ ದ ವೈಡರ್ ದ ಸರ್ಕಲ್ ಇಸ್ ಈಸಿ ಟು ಗೆಟ್ ದ ವರ್ಕ್ ಡನ್. ದಟ್ ಇಸ್ ಕ್ರೇಜಿ ಬ್ರೋ. ಆಮೇಲೆ ಹೌ ಡು ದೇ ಹೌದು ಅಪ್ರೋಚ್ ಬ್ರೋ. ದಿಸ್ ಅಟ್ ಯುವರ್ ಹೌಸ್ ಬ್ರೋ, ಲೈಕ್ ನಿಮ್ ಮನೆಯಲ್ಲಿ ಹೇಗೆ ನೋಡ್ತಾರೆ, ಲೈಕ್ ಬಿಕಾಸ್ ಲೈಕ್ ಇಂಡಿಯನ್ ಬ್ರೋ ಪೇರೆಂಟ್ಸ್ ಮೈಂಡ್ ಸೆಟ್ ಸ್ವಲ್ಪ ಭಯ ಇರುತ್ತೆ ಅವ್ರಿಗೂ, ಅವ್ರ ಮಿಸ್ಟೇಕ್ ಅಲ್ಲ ಬಟ್ ಅವ್ರಿಗೆ ಭಯ ಇರುತ್ತೆ, ಲೈಕ್ ಅವ್ರಿಗೆ ಲೈಕ್ ಅವ್ರ ಮಕ್ಕಳು ಬೇರೆ ಮಾಡ್ಬೇಕಂತ ಇರುತ್ತೆ. ನಾವ್ ನೋಡಿದ್ರೆ ಬೇರೆ ದಾರಿಲಿ ಹೋಗ್ತಿರ್ತೀರಿ ಆಯ್ತಾ, ಲೈಕ್ ನೀವ್ ಅದೇ ಬ್ರೋ. ಕನ್ವಿನ್ಸ್ ಮಾಡಿದ್ರ ಅವ್ರಿಗೆ, ಲೈಕ್ ಅವ್ರ ಹೆಂಗ್ ಅವ್ರ ಅಪ್ರೋಚ್ ಏನು? ಬ್ರೋ ಅದು ಇನ್ನೂ ಕನ್ವಿನ್ಸ್ ಆಗಿಲ್ಲ ಬ್ರೋ ನಮ್ಮಪ್ಪ. ನಮ್ಮಮ್ಮನಿಗೆ ಇಷ್ಟ ಬ್ರೋ, ಏನೋ ಮಾಡ್ತಾ ಹ್ಮ್ ಇದೀಯಾ, ಒಂದು 4 ವರ್ಷದಿಂದ ಕಷ್ಟ ಪಡ್ತಾ ಇದೀಯ, ಇಲ್ಲ ನೀನ್ ಮಾಡು, ಇದ್ರಲ್ಲಿ ಏನಾದ್ರು ಹ್ಮ್ ಹ್ಮ್ ಒಳ್ಳೇದಾಗತ್ತೆ ನಿನಗೆ, ಮಾಡು ಅಂತ. ಹ್ಮ್ ಮತ್ತೆ ನಂದು ಫ್ಯಾಮಿಲಿ ಎಲ್ಲಾರು ಸಪೋರ್ಟ್ ಮಾಡ್ತಾರೆ ಬ್ರೋ. ಹ್ಮ್ ಹ್ಮ್ ಆ ಸಾಂಗ್ ಚೆನ್ನಾಗಿತ್ತು ಅಂತ ನಂದು ಹ್ಮ್ ದೊಡ್ಡಪ್ಪ ಹ್ಮ್ ದೊಡ್ಡಪ್ಪ ಎಲ್ಲ ಕೇಳ್ತಾರೆ ಬ್ರೋ ನನ್ ಸಾಂಗ್ಸ್. ಹ್ಮ್ ನಮ್ಮಪ್ಪ ಹ್ಮ್ ಮಾತ್ರ ಹ್ಮ್ ಏನ್ ಇದೆಲ್ಲ ಮಾಡ್ಬಾರ್ದು, ಸುಮ್ನೆ ನೀನ್ ಲೈಫ್ ಹಾಳು ಮಾಡ್ಕೋತ್ಯಾ, ಸುಮ್ನೆ ನನ್ ಬಿಸ್ನೆಸ್ ಉಂಟು, ನೀನ್ ನೋಡ್ಕೊಂಡು ಹೋಗು ಸಾಕು, ಬೇರೆ ಏನು ಮಾಡ್ಬೇಡ ಅಂತ. ಅದಕ್ಕೆ ಬ್ರೋ ನನ್ ಕೂರ್ಗ್ ಬಂದ್ ಇದಾಗ್ಬಿಟ್ಟೆ, ಹ್ಮ್ ನೇಟಿವ್ಗೆ ಹ್ಮ್ ರಿಟರ್ನ್ ಹ್ಮ್ ವಾಪಸ್ ಬಂದೆ ಬ್ರೋ. ನಾ ಮೈಸೂರಲ್ಲೇ ಹ್ಮ್ ಇರ್ಬೇಕು ಹ್ಮ್ ಅಂತ ಫುಲ್ ಪ್ಲಾನ್ ಮಾಡಿದ್ದೆ ಬ್ರೋ, ಅಲ್ಲೇ ಫುಲ್ ಎಲ್ಲ ಹ್ಮ್ ಸೆಟಪ್ ಎಲ್ಲ ಹ್ಮ್ ಮಾಡಿ ಹ್ಮ್ ಹ್ಮ್ ಅಲ್ಲೇ ಇದ್ದೆ. ಮತ್ತೆ ಪುನಃ ಅದೇ ಜಾಬ್ ಅಂತ ನೋಡುವಾಗ ಜಾಬ್ ಏನ್ ಮಾಡೋದ್ ಬೇಡ, ನೀನ್ ಆರಾಮಾಗಿ ಇಲ್ ಬಾ ಸಾಕು ಅಂತ. ಹ್ಮ್ ಮತ್ತೆ ಪುನಃ ಹ್ಮ್ ಅದೇ ಇಲ್ಲಿ ಬಂದಾಗ ಏನಾದ್ರೂ ಸ್ವಲ್ಪ ಫ್ರೀ ಆಗಿದ್ದಾಗ ಲ್ಯಾಪ್ಟಾಪ್ FL ಸ್ಟುಡಿಯೋ ಏನಾದ್ರು ಮಾಡ್ಕೊಂಡು ಕೂತಿದ್ರೆ, ಹ್ಮ್ ನೀನ್ ಹ್ಮ್ ಬರೀ ಹ್ಮ್ ಎಷ್ಟ್ ಸಲ ಹೇಳೋದ್ ನಿನಗೆ ಇದೆಲ್ಲ ಮಾಡ್ಬೇಡ ಅಂತ ಒಂದ್ ಸ್ವಲ್ಪ ಸಪೋರ್ಟ್ ಇರಲ್ಲ ಬ್ರೋ. ಬಟ್ ಹ್ಮ್ 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 ಏನಂತಂದ್ರೆ ಹ್ಮ್ ಅದೊಂಥರ ಮಜಾ ಬ್ರೋ. ಸಪೋರ್ಟ್ ಇಲ್ದೇನೆ ಹೌದೌದೌದು, ಮಾಡೋದೊಂಥರ ಮಜಾ ಬ್ರೋ, ತುಂಬಾ ಮಜಾ ಕರೆಕ್ಟ್ ಇರುತ್ತೆ. ಬ್ರೋ. ಬಟ್ ಅವ್ರಿಗೂ ಪಾಪ ಅರ್ಥ ಆಗಲ್ಲ ಬ್ರೋ, ಅವ್ರ ಮಿಸ್ಟೇಕ್ ಅಲ್ಲ, ಹೌ- ಅವ್ರಿಗೆ ದೇ ವೋಂಟ್ ಅಂಡರ್ಸ್ಟ್ಯಾಂಡ್ ಹೌದೌದು ಬ್ರೋ. ಲೈಕ್ ಏನ್ ನಡೀತಿದೆ ಅಂತ. ಬಟ್ ಐ ಥಿಂಕ್ ಹೋಪ್ಫುಲಿ ಒನ್ ಡೇ ಯೋರ್ ಡ್ಯಾಡ್ ವಿಲ್ ಬಿ ಪ್ರೌಡ್ ಆಫ್ ವಾಟ್ ಯು ಡೂಯಿಂಗ್. ಇಟ್ಸ್ ಜಸ್ಟ್ ಲೈಕ್ ಒನ್ ಕ್ಲಿಕ್ ಅವೇ ಬ್ರೋ. ಲೈಕ್ ನೋಡು, ಲೈಕ್ ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್ ಆಫ್ HMK, ಲೈಕ್ ಎಷ್ಟು ಟ್ರ್ಯಾಕ್ಸ್ ಮಾಡ್ತಿದ್ರು ಅವರು, ಲೈಕ್ ಎಷ್ಟು ಟ್ರ್ಯಾಕ್ಸ್ ಮಾಡಿ ಬ್ರೋ ಎಷ್ಟು ಶೋಸ್ ಮಾಡ್ತಿದ್ರು. ಒನ್ ಫಕಿಂಗ್ ಸಾಂಗ್ ಲೈಕ್ ಬಿಗ್ ಡಾಗ್ಸ್ ಬೂಮ್, ನೆಕ್ಸ್ಟ್ ಹೆಂಗ್ ಬ್ರೋ ಬೂಮ್ ಆಯ್ತು ಅಂದ್ರೆ ಬ್ರೋ, ಕ್ರೇಜ್. ಲೈಕ್ ಗ್ಲೋಬಲ್ ಲೆವೆಲ್ ಅಲ್ಲಿ ಬೂಮ್ ಆಗಿ ಲೈಕ್ ಇವಾಗ ಎಲ್ಲಿದಾರ ಅಂತ ನಿನ್ಗೆ ಗೊತ್ತು ಬ್ರೋ. ಎಸ್ಆಪ್ ರಾಕಿ ಹೌದು ಜೊತೆ ಬ್ರೋ. ಕೊಲಾಬ್, ಜಸ್ಟ್ ಕನ್ಸಿಸ್ಟೆನ್ಸಿ ಅಂಡ್ ಕೀಪ್ ಡೂಯಿಂಗ್ ಇಟ್ ಅಂಡ್ ಒನ್ ಡೇ ಯುಲ್ ಬಿ ಔಟ್ ದೇರ್ ಬ್ರೋ. ಅಂಡ್ ದಟ್ ಈಸ್ ದ ಹೌದು ಬ್ರೋ. ಬೆಸ್ಟ್ ಪಾರ್ಟ್ ಬ್ರೋ. ನಾನು ನಿನ್ನ ನೋಡ್ತಿದ್ದೆ, ಯು ಟೋಲ್ಡ್ ಮಿ 4 years ಮುಂಚೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಬಟ್ ಇಫ್ ಐ ಸಿ ಯುವರ್ ಯೂಟ್ಯೂಬ್ ರಿಲೀಸ್ ಟ್ರ್ಯಾಕ್ಸ್ ಅಲ್ವಾ, ಇಟ್ ಈಸ್ ಲೈಕ್ ಕನ್ಸಿಸ್ಟೆಂಟ್ ಬ್ರೋ. ಯು ಹ್ಯಾವ್ ಲೈಕ್ ಸಫಿಶಿಯಂಟ್ ಕಾಂಟೆಂಟ್. ದಟ್ ಈಸ್ ಹಾ ವಾಟ್ ಬ್ರೋ. ಆರ್ಟಿಸ್ಟ್ ರಿಕ್ವೈರ್ಸ್ ಐ ಗೆಸ್. ಯಾಕಂದ್ರೆ ಲೈಕ್ ಇಫ್ ಯು ಹೌದು ಡೂ ಬ್ರೋ. ಲೈಕ್ ಅಮಾವಾಸ್ಯೆಗೆ ಒಂದು ಟ್ರ್ಯಾಕ್ ಮಾಡ್ತಿದ್ರೆ, ಲೈಕ್ ಜನ ಗೊತ್ತಿರಲ್ಲ ಬ್ರೋ. ಲೈಕ್ ಅವಾಗ ಹೌದು ಅವಾಗ ಬ್ರೋ. ಬಂದು ಒಂದು ಕಾಮೆಂಟ್ ತರ ಪಾಸ್ ಆಗೋ ಕರು ಸ್ಟಾರ್ಸ್ ತರ ಯಾವಾಗ ಸ್ಕೈಯಲ್ಲಿ ಇರೋದೇ ಬೆಸ್ಟ್. ಕರೆಕ್ಟ್ ಅಲ್ವಾ ಬ್ರೋ? ಹೌದು ಬ್ರೋ. ಅದು ಕನ್ಸಿಸ್ಟೆನ್ಸಿ ಅಂತೂ ತುಂಬಾ ಮ್ಯಾಟರ್ ಆಗುತ್ತೆ ಬ್ರೋ. ಟ್ರ್ಯಾಕ್ಸ್ ಗಳದ್ದು ಎಲ್ಲಾರು ಅದೇನೆ ಬ್ರೋ. ಲೈಕ್ ನನ್ಗೆ ಟೆಕ್ಸ್ಟ್ ಗಳು ಬರುತ್ತೆ ಬ್ರೋ. ನನಗೆ ಯಾವ್ದು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಬ್ರೋ, ಏನಾದ್ರು ಹೆಲ್ಪ್ ಮಾಡಿ ಬ್ರೋ, ವಿಡಿಯೋ ಏನಾದ್ರು ಹ್ಮ್ ಹ್ಮ್ ಮಾಡ್ಕೊಡೋಕೆ ಹೆಲ್ಪ್ ಮಾಡಿ ಬ್ರೋ. ಏನು ಅಂದ್ರೆ ಲೈಕ್ ಯಾರನ್ನು ಕೇಳದೆ ಬೇಕಾಗಿಲ್ಲ ಬ್ರೋ. ಇವಾಗ ಹೌದು ನಮ್ಗೆ ಬ್ರೋ, ಇವಾಗ ನಮಗೆ ಡೈರೆಕ್ಟ್ ಆಗಿ ಯಾವ್ದು ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೆ, ನನ್ ಹೌದು. ಫ್ರೆಂಡ್ ಒಬ್ಬ ಇರ್ತಾನೆ. ಲೈಕ್ ಅವ್ನ್ ಹ್ಮ್ ಹ್ಮ್ ಫ್ರೆಂಡ್ಸ್ ಯಾರಾದ್ರೂ ಹತ್ರ ಕ್ಯಾಮ್ರಾ ಇದ್ರೆ ಅವ್ರ ಅಥವಾ ಹ್ಮ್ ಹ್ಮ್ ಮ್ಯೂಸಿಕ್ ಯಾರಾದ್ರೂ ಮಾಡ್ತಾರೆ ಅಂತಂದಾಗ, ಲೈಕ್ ಹ್ಮ್ ಹ್ಮ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಹೌದು ನೀಟ್ ಎಲ್ಲ ಒಬ್ಬರ ಜೊತೆ ನೀಟಾಗಿ ಮಾತಾಡಿದ್ರೆ ಅವರು ನಮ್ ಜೊತೆ ನೀಟಾಗಿ ಮಾತಾಡ್ತಾರೆ ಹೌದು ಬ್ರೋ. ಹೌದು ನಾವು ಹೌದು ಸ್ವಲ್ಪ ನಾನ್ ರಾಪ್ ಮಾಡ್ತೀನಿ ಅದು ಇದು ಅಂತೆಲ್ಲ ಮಾಡಿದ್ರೆ ಹೋಗೋರು ಕವಡೆ ಅಂತಾರೆ. ಹೌದು ಅದೇ ಸೀನ್ ಬ್ರೋ. ಅದೇ ಈಗೋ ಬ್ರೋ ಎಲ್ಲ ಇವಾಗ ಆಗ್ತಿರೋದೇ ಅದು ಬ್ರೋ. ಪಕ್ಕಕ್ಕಿಟ್ಟಿ. ಬಾಯ್ಸ್ ಎಲ್ಲ ಹ್ಮ್ ಬರ್ತಾರೆ ಬ್ರೋ, ಬಂದ್ಬಿಟ್ಟು ಹ್ಮ್ ಬ್ರೋ ನಾನ್ ರಾಪ್ ಮಾಡ್ತೀನಿ ಬ್ರೋ, ನನ್ ಟ್ರ್ಯಾಕ್ ಕೇಳು ಬ್ರೋ, ಅದು ಪ್ರಮೋಟ್ ಮಾಡು ಬ್ರೋ, ಶೇರ್ ಮಾಡು ಬ್ರೋ ಅಂತ ಬ್ರೋ ಫುಲ್ ವಾಯ್ಸ್ ಮೆಸೇಜ್ ಎಲ್ಲ ಕಳ್ಸೋದು ಬ್ರೋ ನನಗೆ. ಹ್ಮ್ 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 ಅದೇನೆ ಬ್ರೋ, ಸ್ವಲ್ಪ ನೋಡಿ ಬ್ರೋ ಟ್ರ್ಯಾಕ್ ಯಾವ ತರ ಉಂಟು, ನನಗೆ ಒಂದ್ ಸ್ವಲ್ಪ ರಿವ್ಯೂ ಕೊಡಿ ಬ್ರೋ, ಈ ತರ ಎಲ್ಲ ಅಂದಾಗ ನನಗೊಂದ್ ಸ್ವಲ್ಪ ಖುಷಿ ಆಗುತ್ತೆ ಬ್ರೋ. ಹ್ಮ್ ಪಾಪ ಹ್ಮ್ ಹ್ಮ್ ಬಾಯ್ಸ್ ಏನೋ ಹ್ಮ್ ಮಾಡ್ತಾ ಇದಾರೆ ಅಂತ ಪ್ರಮೋಟ್ ಮಾಡ್ಬೇಕು ಹ್ಮ್ ಅಂತ ಹ್ಮ್ 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 ಮೆಡೆ ಹ್ಮ್ ತೋರಿಸಿದಾಗ, ಸರಿ ಆಯ್ತಪ್ಪ ನೀ ಅಲ್ಲೇ ಹೌದು ಇರು ಅಂತ ಸುಮ್ಮನೆ ಆಗೋದು ಹೌದು. ಅಷ್ಟೇ. ಅದೇ ಇವಾಗ ಬ್ರೋ, ಅದೇ ಬ್ರೋ ಈಗೋ. ಮೇನ್ ಆಗಿ ಆಗ್ತಿರೋದೇ ಅದು ಬ್ರೋ. ಹೌದು ಬ್ರೋ, ಈಗೋ ಆರ್ಟಿಸ್ಟ್. ಇಟ್ಕೊಂಡು ಹೋದ್ರೆ ದೇ ವೋಂಟ್ ರೀಚ್ ಎನಿವೇರ್ ಬ್ರೋ. ಸ್ವಲ್ಪ ಸ್ವಲ್ಪ ಆರಾಮಾಗಿ ಲೈಕ್ ಎಲ್ಲಾನು ಲೈಕ್ ಗುಡ್ ವೆಲ್ ಟ್ರೀಟ್ ಮಾಡ್ಕೊಂಡು ಹೋಗ್ತಿದ್ರೆ ಹೌದು ಬ್ರೋ. ಯು ವಿಲ್ ರೀಚ್. ಬಿಕಾಸ್ ಆರ್ಟಿಸ್ಟ್ ಅದೇ ಬ್ರೋ, ಲೈಕ್ ನೀನೊಂದ್ ಎಷ್ಟೇ ದೊಡ್ಡ ಆರ್ಟಿಸ್ಟ್ ಆದ್ರೂನು ನೀನ್ ಗಾಂಚಲಿ ಮಾಡ್ಕೊಂಡು ಸುತ್ತಮುತ್ತ ಜನರ ಜೊತೆ ಇದ್ರೆ ಯಾರು ನಿನ್ನ ಇಷ್ಟಪಡಲ್ಲ ಬ್ರೋ. ಅದೇ ಒಂದು ಯಾರು ಹಂಬಲ್ ಇಷ್ಟಪಡಲ್ಲ ಬ್ರೋ. ಹ್ಯೂಮನ್ ಬೀಂಗ್ ಆಗಿ ಒಳ್ಳೆ ಎನರ್ಜೀಸ್ ಪಾಸ್ ಮಾಡ್ತಿದ್ರೆ, ಲೈಕ್ ಇಷ್ಟ ಪಡ್ದೇರೋ ಇಷ್ಟ ಬೀಳಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಹೌದು. ಎಲ್ಲೆಲ್ಲಿಂದನೋ ನಮ್ಗೆ ಫೇವರ್ಸ್ ಬರುತ್ತೆ. ಅದು ಹೌದು ಬ್ರೋ. ಎಕ್ಸ್ಪೀರಿಯನ್ಸ್ ಮಾಡೋರು ಮಾತ್ರ ಮಾಡಕ್ ಆಗೋದು ಬ್ರೋ. ಪಾಪ ಏನ್ ಹೌದು ಮಾಡ್ತಾರೆ, ಬ್ರೋ. ಒಬ್ರು ಎಕ್ಸ್ಪೀರಿಯನ್ಸ್ ಸಿಗಲ್ಲ, ನಿನ್ಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಯುವರ್ ಲೈಕ್ ಹಂಬಲ್. ಒಬ್ಬೊಬ್ರು ಲೈಕ್ ದೇ ಜಸ್ಟ್ ಬಿ ಲೈಕ್ ದಟ್. ಅದು ಹೋಪ್ಫುಲಿ ದೇ ರಿಯಲೈಸ್, ಇಲ್ಲ ಅಂದ್ರೆ ಐ ಡೋಂಟ್ ಹೌದು ನೋ ಬ್ರೋ. ವಾಟ್ ವಿಲ್ ಹ್ಯಾಪನ್ ಟು ಅದು ದೆಮ್ ಬ್ರೋ. ಒಂದಿಲ್ಲ ಒಂದಿನ ಗೊತ್ತಾಗುತ್ತೆ ಬ್ರೋ. ಅವಾಗ ಮತ್ತೆ ನಿಜ ಪುನಃ ಅವರೇ ನಿಜ ನಿಜ ಸುಮ್ಮನಾಗ್ತಾರೆ, ಇಲ್ಲ ಅಂದ್ರೆ ಅದೇನೆ. ನಿಜ ನಿಜ ಬ್ರೋ.
What else, bro? Do you have anything else, bro, to tell me or ask me on the show? ಮತ್ತೆ ಮತ್ತೆ ಅದೇ ಬ್ರೋ, ನೀವ್ ಯಾವಾಗ ಬ್ಯಾಂಗ್ಳೂರ್ ಬರೋದು? ಬ್ರೋ, ಬ್ಯಾಂಗ್ಳೂರ್ ನನ್ಗೂ ಬರ್ಬೇಕು ಅನ್ಸ್ತಿದೆ, ಬಟ್ ಗೊತ್ತಿಲ್ಲ ಬ್ರೋ. ರೈಟ್ ನೌ ಐ ಹ್ಯಾವ್ ನೋ ಪ್ಲಾನ್ಸ್. ಹಾ ಬರ್ತೀನಿ ಬ್ರೋ. ಬಂದ್ರೆ. ನನ್ಗೆ ಆಕ್ಚುಲಿ ಆಸೆ ಇತ್ತು ಬ್ರೋ, ಲೈಕ್ ಬಿಫೋರ್ ಐ ಲೀವ್ ಬ್ಯಾಂಗ್ಳೂರ್, ಐ ವಾಂಟ್ ಟು ಕಮ್ ಡೌನ್, ಲೈಕ್ ಟು ಮೈಸೂರ್. ಲೈಕ್ ನೀವು ಭುವನ್ ಗೊತ್ತಿರ್ತಾರ ನಿಮ್ಗೆ? ಭುವನ್ ಹಾ, ಆಲ್ಸೋ ಗೊತ್ತು ಬಿಕಮ್ ಗೊತ್ತು ಬ್ರೋ. ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಎಲ್ಲ ಬಾಯ್ಸ್ಗೆಲ್ಲ ನಾ ಅಂಕುರು ಫೋನ್ ಮಾಡಿದ್ದೆ ನನಗೆ, ಲೈಕ್ ಇದಕ್ ಓಕೆ. ಬರಕ್ ಮುಂಚೆ. ನಾನ್ ಮೈಸೂರ್ಗ್ ಬಂದು ಎಲ್ಲಾನು ಮೀಟ್ ಮಾಡ್ಕೊಂಡ್ ಬರೋಣ ಅನ್ಕೊಂಡೆ, ಬಟ್ ಮೈಸೂರ್ಗ್ ಬಂದೆ, ಬಟ್ ನಮ್ಮ ಫ್ಯಾಮಿಲಿನ ಮಾತ್ರ ಮೀಟ್ ಮಾಡಿ ಐ ಡಿಂಟ್ ಹ್ಯಾವ್ ಟೈಮ್. ತುಂಬಾ ಇದು ಪ್ರಯಾರಿಟೀಸ್ ಇತ್ತು. ಐ ಜಸ್ಟ್ ಕೇಮ್ ಬ್ಯಾಕ್. ಓಕೆ. Hopefully soon when I come there, I'll meet you guys, and I know like you'll be killing it by the time I come. And please don't forget me, bro. Like if you guys ಬ್ರೋ make it to the scene, Aita, please don't forget me. Let's keep in touch, Aita. ಖಂಡಿತ ಖಂಡಿತ ಬ್ರೋ. ನಿಮ್ ಸಪೋರ್ಟ್ ಯಾವ ಇದೇ ತರ ಇರ್ಲಿ ಬ್ರೋ. Yeah, ಲೈಕ್ amazing, bro. ಅಂದ್ರೆ For sure, bro. For sure. ಮುಂಚೆಯಿಂದಾನು ಅಷ್ಟೇನೆ ಬ್ರೋ. ನಾನು ಫಸ್ಟ್ ದಿನ ನಿಮ್ನ ಕೇಳ್ದೆ ಅಲ್ಲ ಬ್ರೋ, ಈ ತರ ಶೋಸ್ ಮಾಡ್ತಾ ಇದೀವಿ ಬ್ರೋ, ಬನ್ನಿ ಬರ್ತೀರಾ ಬ್ರೋ ಈ ತರ ಅಪ್ಲೈ ಮಾಡಿ. ನನಗೆ ನೀವು ಓಕೆ ಅಂದಂಗೆ ಫುಲ್ ಖುಷಿ ಆಯ್ತು ಬ್ರೋ. ಲೈಕ್ ಅಂದ್ರೆ ಸ್ವಲ್ಪ ಜನ ಡಿಜೆಸ್ ನಾನು ನೋಡ್ತೀನಿ ಬ್ರೋ, ಎಲ್ಲ ಬ್ರೋ ಅಲ್ಲಿ ಚಾರ್ಜ್ 50K, ಅಲ್ಲಿ ಚಾರ್ಜ್ 40K ಅಂತ. ಬ್ರೋ 40K ಚಾರ್ಜ್ ಮಾಡೋದು ಎಲ್ಲಿಂದ ಬ್ರೋ ಇವಾಗ? ನಾವು ಟಿಕೆಟ್ಸ್ ಎಲ್ಲ ಪಾಪ ಒಂದು 200-300 ಬ್ರೋ, ಟಿಕೆಟ್ಸ್ ಎಲ್ಲ ಮೂವ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ತಗೊಂಡಿರ್ತೀವಿ, ಹೌದು. ಲೈಕ್ ಅಷ್ಟು ಹೌದು. ಕಷ್ಟಪಟ್ಟಿರ್ತೀವಿ, ಮತ್ತೆ ಪುನಃ ಅವ್ರಿಗೆ ಅಷ್ಟು ಚಾರ್ಜ್ ಅಷ್ಟು ಇದು ಪೇಮೆಂಟ್ ಎಲ್ಲ ಕೊಟ್ಟು ಬ್ರೋ ಇವಾಗ ಇದನ್ನ ನಮಗೋಸ್ಕರ ಏನೋ ಮಾಡ್ಕೋತಾ ಇಲ್ಲ ಬ್ರೋ. ಹೌದು. ಹಿಪ್ ಹಾಪ್ ಇವಾಗ ಒಂದು ಇವೆಂಟ್ ನಿಜ. ಮಾಡ್ತಾ ಇದೀವಿ, ಒಂದು ಕಾನ್ಸರ್ಟ್ ನ ಆರ್ಗನೈಸ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೇನೋ ಫುಲ್ ಲಕ್ಷ ಅಷ್ಟು ಸಂಪಾದನೆ ಮಾಡ್ಬೇಕು ಅದ್ರೆಲ್ಲ ಏನ್ ಸೀನ್ ಇಲ್ಲ ಬ್ರೋ. ಹೌದು. ಒಂದು ಪ್ರಮೋಷನ್ ಆಗ್, ಮತ್ತೆ ಇನ್ನೊಂದ್ ಏನಂತಂದ್ರೆ ಹಿಪ್ ಹಾಪ್ ಪ್ರಮೋಟ್ ಆಗ್ಬೇಕು ಎಲ್ಲಾ ಕಡೆ. ಆರ್ಟಿಸ್ಟ್ ಗಳಿಗೆಲ್ಲ ಒಂದು ಸ್ಟೇಜ್ ಸಿಗ್ಬೇಕು ಈ ತರ ಬ್ರೋ. ಲೈಕ್ ಅವಾಗ್ಲಿಂದಾನು ನಿಮ್ ಮೇಲೆ ಹೌದು. ಬೇರೆನೆ ರೆಸ್ಪೆಕ್ಟ್ ಉಂಟು ಬ್ರೋ ನಮ್ಗೆ, ಹೌದು ಮತ್ತೆ ಬ್ರೋ. ನಮ್ ಬಾಯ್ಸ್ ಎಲ್ಲರಿಗೂ ಅಷ್ಟೇನೆ ಬ್ರೋ. ಯಾ ಬ್ರೋ, ನಂಗೂ ಪರ್ಸನಲಿ ಅದೇ ಇಷ್ಟ ಬ್ರೋ. ಲೈಕ್ ಐ ಡೋಂಟ್ ಲೈಕ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬ್ರೋ ಅಂಟಿಲ್ ನಂಗೆ ಆ ವೈಬ್ ಕನೆಕ್ಟ್ ಆಗಿ ನಂಗೆ ಮಾಡ್ಬೇಕಂದ್ರೆ ಐ ಡೂ ಆಫ್ ಎನಿಥಿಂಗ್ ಬ್ರೋ. ದಟ್ ಈಸ್ ಹೌ ಐ ಆಮ್ ಫ್ರಮ್ ದ ಬಿಗಿನಿಂಗ್. ಅಂಡ್ ಐ ವಾಸ್ ಆಕ್ಚುಲಿ ಗ್ರೇಟ್ಫುಲ್ ಬ್ರೋ ವೆನ್ ಯು ಗೈಸ್ ರೀಚ್ಡ್ ಔಟ್, ಅಂಡ್ ನನ್ಗೂ ತುಂಬಾ ಖುಷಿ ಆಯ್ತು ದಟ್ ಟು ಬಿ ಅ ಪಾರ್ಟ್ ಆಫ್ ವಾಟ್ ರೆವಲ್ಯೂಷನ್ ಮೂವ್ಸ್ ಯು ಆರ್ ಡೂಯಿಂಗ್. ಬಿಕಾಸ್ ನನ್ಗೂ ಅದ್ ಆಸೆ ಇತ್ತು ಬ್ರೋ. ಐ ಹ್ಯಾವ್ ಟು ಲೈಕ್ ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ವಿಚ್ ಇಸ್ ಚೇಂಜಿಂಗ್. ಆತರ ಅನ್ಸುತ್ತೆ, ಬಿಕಾಸ್ ಆ ಜೋಶೇ ಬೇರೆ ಬ್ರೋ ಆತರ ಮಾಡ್ತಿದ್ರೆ. ಮಜಾ ಆಯ್ತು ಬ್ರೋ, ದಟ್ ಇಸ್ ಅದಂತೂ ಮಜಾ ಹೌದು. ಆಯ್ತು. ಹೌದು. ಇಟ್ ಇಸ್ ಅಮೇಸಿಂಗ್ ಬ್ರೋ. ವಿ ಹ್ಯಾಡ್ ಅ ನೈಸ್ ಟೈಮ್ ಬ್ರೋ ಅವತ್ತು. ಎಸ್ಪೆಷಲಿ ಐ ಗಾಟ್ ಆಲ್ ಮೈ ಬಾಯ್ಸ್ ಫ್ರಮ್ ಬ್ಯಾಂಗ್ಳೂರ್. ಎಲ್ಲರೂ ಮಸ್ತ್ ಮಜಾ ಮಾಡ್ಬಿಟ್ಟಿದ್ರು ಅವತ್ತು. ಫುಲ್ ಮಜಾ ಆಯ್ತು ಬ್ರೋ. ಯಾ ಬ್ರೋ. ಮತ್ತೆ ಅಂಡ್ ಮಾಡೋಣ ಬ್ರೋ. ಮಾಡೋಣ ಬ್ರೋ. 2025 ಅಲ್ಲಿ ಮತ್ತೆ ಪುನಃ ಅದೇ ಇಲ್ಲ ಬ್ರೋ. ಮತ್ತೆ ಇವಾಗ 24 ಅಲ್ಲಿ ಏನೇನ್ ಆಗಿಲ್ಲ ಎಲ್ಲ ಶುರು ಮಾಡೋಣ ಅಂತ ಫುಲ್ ಪ್ಲಾನ್ ಮಾಡಿ ಇಟ್ಕೊಂಡಿದೀವಿ ಬ್ರೋ. ಫುಲ್ ಕಂಪ್ಲೀಟ್ ಯಾ ಪ್ಲಾನ್ ಬ್ರೋ. ಆಗ್ಬಿಟ್ಟು ಮತ್ತೆ ಒಂದೊಂದಾಗಿ ಎಕ್ಸಿಕ್ಯೂಟ್ ಮಾಡ್ಬೇಕು ಅಷ್ಟೇನೆ ಬ್ರೋ. ಮಾಡ್ತೀರಿ ಬ್ರೋ ಅಂಟಿಲ್ ಯು ರೀಚ್ ದಟ್ ಲೈಮ್. ಲೈಕ್ ಜನನೇ ನಿಮ್ನ ಕರಿಯಕ್ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ ಬ್ರೋ. ಅದ್ರ ಹಾ ಬ್ರೋ. ಮುಂಚೆ ಯು ಹ್ಯಾವ್ ಟು ಬಿಲ್ಡ್ ಅ ಪ್ಲಾಟ್ಫಾರ್ಮ್ ವೆರ್ ಯು ಹ್ಯಾವ್ ಟು ಶೋ ಯರ್ ವರ್ಕ್ ಶುಲ್ ಟಾಕ್. ನಾವು ಮಾಡಿದಿರ್ಗಳು ಲೈವ್ ಶೋ ಈ ತರ ಇರುತ್ತೆ ನಮ್ದು ಅಂತ ನೀವು ಒಂದ್ ಫ್ಲೇವರ್ ಕೊಟ್ಬಿಟ್ರೆ, ಅವರು ನೀವು ಬೇಡ ಬೇಡ ಅಂದ್ರು ಬನ್ನಿ ಸರ್ ಅಂತ ಕರೀತಾರೆ ಬ್ರೋ. ದಟ್ ಇಸ್ ಹೌ ಇಟ್ ಇಸ್ ಬ್ರೋ. ಹೌದು ಬ್ರೋ, ಅದಂತೂ ನಿಜ ಬ್ರೋ, 100ಕ್ಕೆ 100. Crazy, bro. And bro, do you have any nominations, bro? Like, do you want to nominate some, interesting personality for this show? Like, ಒಂದ್ ಎರಡ್ ಹೆಸರು ನೀವು ಕೊಡ್ಬೇಕಂತಂದ್ರೆ, who can add value. ನಿಮ್ಗೆ ಗೊತ್ತು, like, see, from where you started and where you are today, there is a lot of difference, bro. Like, personally ಇರ್ಬೋದು, professionally ಇರ್ಬೋದು, ತುಂಬಾ ಎವಲ್ಯೂಟ್ ಆಗಿದೆ. ಮತ್ತೆ ನೀವು ತುಂಬಾ ಓಕೆ. ಕಲ್ತಿದ್ದೀರಾ, ಆಯ್ತಾ? ಲೈಕ್, ಆ ತರ ಪರ್ಸನಾಲಿಟಿ ಯಾರನ್ನು ರೆಫರ್ ಮಾಡ್ತೀರಾ? ಲೈಕ್, ನಾಮಿನೇಟ್ ಮಾಡಕ್ ಇಷ್ಟಪಡ್ತೀರಾ? ಬ್ರೋ ಡಿ ಸಿ ಬ್ರೋ. Yeah, bro. DC ಡಿ is ಸಿ. on my mind, bro. DC is on my mind already. ಬಿಕಾಸ್ ಏನಕ್ಕೆ DC is on my ಅಂತಂದ್ರೆ mind. ಬ್ರೋ, ನಾನು ಶುರು ಮಾಡೋದಕ್ಕಿಂತ ಮುಂಚೆನೆ ಶುರು ಮಾಡಿದ್ದೆ ಬ್ರೋ ಡಿ ಸಿ ಎಲ್ಲ. ಹೌದು. ಆ, ನಿಮ್ಗೆ ಅಂದ್ರೆ ಬ್ರೋ ಯಾವ ತರ ಅಂತಂದ್ರೆ ನಾವು ಕಾಂಪಿಟೇಷನ್ ಗಳು ಅಟೆಂಡ್ ಮಾಡ್ತಿದ್ವಿ ಬ್ರೋ. ಹ್ಮ್. 4 years ಮುಂಚೆ ಎಲ್ಲ ಕಾಂಪಿಟೇಷನ್ ಅಟೆಂಡ್ ಮಾಡ್ತಿದ್ವಿ ಬ್ರೋ. ಯಾವ್ದೇ ಕಾಂಪಿಟೇಷನ್ ಹೋದ್ರೆ ಡಿ ಸಿ ಪಕ್ಕಾ ಬಂದಿರ್ತಿದ್ದ ಬ್ರೋ. ಅದು ಎಷ್ಟು ಅವ್ನ್ದಿರೋದು ಮಡಿಕೇರಿ ಬ್ರೋ. ಅವಂದು ಕೂರ್ಗೆ ಇರೋದು, ನಂದು ಕೂರ್ಗೆ ಇರೋದು ಬ್ರೋ. ಬಟ್ ನಾ ಮೈಸೂರಲ್ಲಿ ಇರೋದ್ರಿಂದ ಅವ್ನ್ ಮಡಿಕೇರಿಯಲ್ಲ ಇದ್ದ ಬ್ರೋ. ಮಡಿಕೇರಿಯಿಂದ ಎಲ್ಲೇ ಶೋಸ್ ಇದ್ರು, ಎಲ್ಲೇ ಇದು ಕಾಂಪಿಟೇಷನ್ ಇರ್ಲಿ, ಶೋಸ್ ಇರ್ಲಿ, ಪಕ್ಕಾ ಬರ್ತಿದ್ದ ಬ್ರೋ. ಅವ್ನ್ ಮಾತ್ರ ಲೈಕ್ ಕನ್ಸಿಸ್ಟೆನ್ಸಿ ಆಗ್ಬೋದು, ಒಂದು ಹಾರ್ಡ್ ವರ್ಕ್ ಮಾತ್ರ ಕ್ರೇಜಿ ಬ್ರೋ. ಡಿ ಸಿ ಐ ಲೈಕ್ ಯಾವಾಗ್ಲೂ ಹಿಮ್ ಬ್ರೋ. ಹೆವಿ ರೆಸ್ಪೆಕ್ಟ್. ಆಕ್ಚುಲಿ DC ವೆನ್ ಈ ಕೇಮ್ ಕೂರ್ಗ್ ಬಿಟ್ ಬೆಂಗಳೂರು ಬಂದ ತಾನೆ, ದಟ್ ಡೇ ಐ ಮೆಟ್ ಹಿಮ್. ಹೌದು. ಮೆಸೇಜ್ ಮಾಡಿದ್ದ ಅವತ್ತು. ಐ ವೆಂಟ್ ಅಂಡ್ ಮೆಟ್ ಹಿಮ್ ಇನ್ ಇಂದ್ರಾನಗರ್. ದೆನ್ ಪಾಪ ಫುಲ್ಲು ಲೈಕ್, ಅದು ಗೊತ್ತಲ್ಲ ಬ್ರೋ, ಅದೊಂಥರ ಫೇಸ್ ಇರುತ್ತೆ ಒಂದು ಆರ್ಟಿಸ್ಟ್ಗೆ. ಸೊ ಹೌದು ಬ್ರೋ. ದಟ್ಸ್ ವೆನ್ ಐ ನ್ಯೂ ಬ್ರೋ ದಟ್ ಗೈ ಹ್ಯಾಸ್ ಲಾಟ್ ಆಫ್ ಪೊಟೆನ್ಶಿಯಲ್. ಮಾಡ್ತಾನೆ. ಹ್ಯಾಸ್ ಟು ಕೀಪ್ ಡೂಯಿಂಗ್ ಇಟ್. ಐಲ್ ಗೆಟ್ ಹಿಮ್ ಆನ್ ದ ಶೋ ಬ್ರೋ. ಆಲ್ರೆಡಿ ಅವನ ಹೆಸರು ಲಿಸ್ಟ್ ಅಲ್ಲಿ ಹೌದು. ಇದೆ. ಫಸ್ಟೇ ನಾನು ನಿಮ್ಮ ಹೆಸರು DCS ಎಲ್ಲ ಬರ್ದ್ಬಿಟ್ಟಿದೆ ಬ್ರೋ. ನಾನೊಂದು ಶೀಟ್ ಮಾಡ್ಕೊಂಡಿದ್ದೀನಿ ಯಾರ ಹತ್ರ ಮಾತಾಡ್ಬೇಕು ಅಂತಂದ. ಫಸ್ಟೇ ನಿಮ್ಮ ಹೆಸರೆಲ್ಲ ಬರ್ದ್ಬಿಟ್ಟಿದೆ ನಾನು. ಕ್ರೇಜಿ ಬ್ರೋ. ದಟ್ಸ್ ಇಟ್ ದೆನ್. ಎನಿ ಕ್ವಶನ್ಸ್ ಬ್ರೋ? ನನ್ಗೆ ಏನಾದ್ರು ಕ್ವಶನ್ಸ್ ಇದೆಯಾ, ಆರ್ ಯು ವಾಂಟ್ ಟು ಆಡ್ ಸಮಥಿಂಗ್? ಬಿಕಾಸ್ ವಿ ಆರ್ ಅಟ್ ದ ಎಂಡ್ ಆಫ್ ದಿಸ್ ಪಾಡ್ಕಾಸ್ಟ್. ಹಾ ಬ್ರೋ.
ಬ್ರೋ ಕ್ವಶನ್ಸ್ ಅಂತಂದ್ರೆ ಏನಿಲ್ಲ ಬ್ರೋ, ನಾವು ಯಾವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಆಲ್ಮೋಸ್ಟ್ ಮಾತಾಡ್ತಾ ಇರ್ತೀವಿ ಬ್ರೋ, ಏನೇ ಇತ್ತು ಅಂತಂದ್ರು. ಲೈಕ್ ಕ್ವಶನ್ಸ್ ಅಂತ ಏನಿಲ್ಲ ಬ್ರೋ. ಅದೇ ಬ್ರೋ, ನಂದೊಂದು ಅದೇ ಅಂತಂದ್ರೆ ಲೈಕ್ ನೆಕ್ಸ್ಟ್ ಯಾವ್ದಾದ್ರು ಆರ್ಟಿಸ್ಟ್ ಗಳಿದ್ದು ಎಲ್ಲಾರ್ದು ಮೈನ್ ಸ್ಟ್ರೀಮ್ ಆರ್ಟಿಸ್ಟ್ ಗಳು ಏನಾದ್ರು ನಿಮ್ ಜೊತೆ ಕೊಲಾಬ್ರೇಷನ್ಸ್ ಅಥವಾ ಏನಾದ್ರು ಈ ತರ ಪಾಡ್ಕಾಸ್ಟ್ ಏನಾದ್ರು ಮಾಡೋ ಹ್ಮ್ ಟೈಮಲ್ಲಿ ಲೈಕ್ ಅವ್ರಿಗೂ ಅಷ್ಟೇನೆ ಬ್ರೋ, ಹಿಪ್ ಹಾಪ್ ಸೀನ್ ತುಂಬಾನೇ ಸ್ಪ್ರೆಡ್ ಮಾಡ್ಬೇಕು ಬ್ರೋ. ಹೌದು ಬಿಕಾಸ್ ಬ್ರೋ. ನಂದೊಂದು ಏನ್ ಇಂಟೆನ್ಷನ್ ಅಂತಂದ್ರೆ ಬ್ರೋ, ಆ ಇವಾಗ ನಾವೊಂದು ಅದ್ರದ್ದು ಹಿಪ್ ಹಾಪ್ ಪಾರ್ಟ್ ಆಗಿರೋದ್ರಿಂದ ಲೈಕ್ ನಾವೇ ಸ್ಪ್ರೆಡ್ ಮಾಡ್ಬೇಕು ಬ್ರೋ. ಹೌದು ಬಟ್ ಅದೇ ಮೇನ್ ಸ್ಟ್ರೀಮ್ ಅಲ್ಲಿರೋ ಆರ್ಟಿಸ್ಟ್ ಗಳನ್ನು ಸಹ ಇದ್ರ ಜೊತೆಗೆ ಸಪೋರ್ಟ್ ಮಾಡಿದ್ರೆ ಲೈಕ್ ಅಂಡರ್ ಗ್ರೌಂಡ್ ಆರ್ಟಿಸ್ಟ್ ಗಳನ್ನು ಸಹ ನಮ್ಗೆ ತುಂಬಾನೇ ರೀಚ್ ಸಿಕ್ಕುತ್ತೆ, ಮತ್ತೆ ಹಿಪ್ ಹಾಪ್ ಸೀನ್ ತುಂಬಾ ಬೇಗ ಬೆಳೆಯುತ್ತೆ ಹೌದು ಬ್ರೋ. ಅನ್ನೋದೊಂದು ಅಷ್ಟೇನೆ ಬ್ರೋ. ದಟ್ಸ್ ಕ್ರೇಜಿ ಅಷ್ಟೇನೆ ಬ್ರೋ. ಬ್ರೋ, ಅದ್ ಬಿಟ್ರೆ ಬೇರೆ ಏನಿಲ್ಲ ಬ್ರೋ. ದಟ್ಸ್ ಎಲ್ಲ ಕ್ರೇಜಿ ಪೀಸ್. ಬ್ರೋ. ಹೋಪ್ಫುಲ್ಲಿ ಫಿಂಗರ್ಸ್ ಕ್ರಾಸ್ ಎಲ್ಲ ಒಳ್ಳೇದಾಗುತ್ತೆ ಬ್ರೋ. ಹಿಂಗೆ ಮಾಡ್ತಾ ಇರಿ. ಜಸ್ಟ್ ಯಾ ಬ್ರೋ. ಜಸ್ಟ್ ಟೈಮ್ ಫ್ಲೈಸ್ ಅಂಡ್ ಟೈಮ್ ಚೇಂಜಸ್ ಬ್ರೋ. ನಿಮ್ಗೆ ಯು ವೋಂಟ್ ಇವನ್ ನೋ ದ ಜರ್ನಿ. ಒನ್ ಡೇ ಇಷ್ಟೆಲ್ಲ ಮಾಡಿರ್ತೀರಾ, ಬಟ್ ಹೌದು ವೆನ್ ಯು ಆಲ್ರೆಡಿ ಅಚೀವ್ ಸಮಥಿಂಗ್ ನೋ, ಇದೆಲ್ಲ ಏನಿರಲ್ಲ ಬ್ರೋ ನಿಮ್ಗೆ. ವೆನ್ ಯು ಗೆಟ್ ದೇರ್ ಹೌದು ಬ್ರೋ. ಇದೆಲ್ಲ ಏನು ಮ್ಯಾಟ್ರೇ ಆಗಲ್ಲ ನಿಮ್ಗೆ. ಸೊ ಜಸ್ಟ್ ಫೋಕಸ್ ಆನ್ ಗೆಟಿಂಗ್ ವೆರ್ ಯು ವಾಂಟ್ ಟು ಬಿ. ಐ ಯಾ ಆಲ್ವೇಸ್ ಬ್ರೋ. ವಿಶ್ ಯು ಆಲ್ ದ ಬೆಸ್ಟ್ ಬ್ರೋ. ಮೈ ವೆಲ್ ವಿಶಸ್ ಆರ್ ಆಲ್ವೇಸ್ ದೇರ್ ಫಾರ್ ಯು. And if you want ಥ್ಯಾಂಕ್ ಯು anything ಸೋ from ಮಚ್ me, ಬ್ರೋ. bro, yeah, bro, anytime, bro. If you want anything from me, just feel free, bro. Like to call or text me. I'm always there for you, bro. ಪಕ್ಕಾ ಪಕ್ಕಾ ಬ್ರೋ, 100ಕ್ಕೆ 100. All right, bro. Then Sigana, bro. When I come to Mysore or Bangalore, I'll definitely catch up with you.